ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ ಜೂನ್ 16 ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಬಟ್ ಹಾಗೆ ರಿಯಾಕ್ಷನ್ ಕೊಡದೆ ಇರಬೇಡಿ, ಸರಿನಾ? ಸೊ ನಿಮಗೆ ಇಷ್ಟ ಆದರೆ, ಇಷ್ಟ ಆಗಿ ನೀವೇನಾದರೂ ಒಂದು 10 ನಿಮಿಷ 20 ನಿಮಿಷ ಅಥವಾ ವಿಡಿಯೋ ಕೊನೆವರೆಗೂ ನೋಡಿದ್ರಿ ಅಂದರೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸರಿನಾ? ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ವಾ, 1 ನಿಮಿಷಕ್ಕೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೂ ಕೂಡ ನೀವು ಜಸ್ಟ್ ಡಿಸ್ಲೈಕ್ ಕೊಡಿ, ಸರಿನಾ? ಮೀನ್ಸ್ ಇವಾಗ ವ್ಯೂಸ್ ರೇಷೋಗೆ ಹಾಗೆ ಲೈಕ್ ಮತ್ತು ಡಿಸ್ಲೈಕ್ ರೇಷೋಗೆ ಸ್ವಲ್ಪ ಆದರೂ ಮ್ಯಾಚ್ ಆಗಲಿ ಅಂತ. ಲೈಕ್ ಇವಾಗ ಏನಾದರೂ ನೀವು ಡಿಸ್ಲೈಕ್ ಕೊಟ್ಟರೂ ಕೂಡ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಮೀನ್ಸ್ ಇವಾಗ ಹೇಳುವ ಶೈಲಿಯ ಅಥವಾ ಕಂಟೆಂಟಾ ಅಥವಾ ಇಲ್ಲಾಂದರೆ ಬೇರೆ ಮತ್ತೊಂದ ಅಂತ ಗೊತ್ತಾಗುತ್ತೆ, ಸರಿನಾ? ಮೀನ್ಸ್ ಸ್ವಲ್ಪ ಅಪ್ಗ್ರೇಡೇಷನ್ಗಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಫ್ ಇವನ್ ನೀವು ಲೈಕ್ ಕೊಟ್ಟರೆ ಇದರಲ್ಲೇ ಸ್ವಲ್ಪ ಅಪ್ಗ್ರೇಡ್ ಕೂಡ ಮಾಡಿ ಕೂಡ ಹೇಳಬಹುದು ಅನ್ಸುತ್ತೆ, ಸರಿನಾ? ಸೊ ಅದನ್ನು ಮಾತ್ರ ನೀವು ರಿಯಾಕ್ಷನ್ ಕೊಡದೆ ಹಾಗೆ ಇರಬೇಡಿ, ಏನಾದರೂ ಒಂದು ರಿಯಾಕ್ಷನ್ ಕೊಡಿ. ಲೈಕಿಂದ ನಿಮ್ಮ ಒಂದು ದುಡ್ಡು ಕೂಡ ಹೋಗಲ್ಲ, ಹಾಗೆ ನನಗೆ ಲೈಕಿಂದ ದುಡ್ಡು ಬರೋದಿಲ್ಲ. ಬಟ್ ನಂಗೆ ಲೈಕಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ನೂ ಒಂದು 4 ಜನಕ್ಕೆ ಸಜೆಷನ್ ಕೊಡುತ್ತೆ, ಸರಿನಾ? ಯೂಟ್ಯೂಬ್ ಆಲ್ಗೊರಿದಮ್. ಸೊ ಇಷ್ಟು ಹೇಳ್ತಾ ಇನ್ನೊಂದು ನಿಮಗೆ ಟಾಪಿಕ್ ಏನು ಹೇಳೋದು ಅಂದರೆ, ಈ ಒಂದು ಸೆಷನಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಮೀನ್ಸ್ ಈ ಹಳೆ ಸೆಷನಲ್ಲಿ ಹೇಳಿರ್ತಕ್ಕಂಥ ಈ ಡೈರೆಕ್ಟ್ ಕ್ವಶನ್ನೇ ನಿಮಗೆ ಬಂದಿರಬಹುದು, ಡೈರೆಕ್ಟ್ ಆಗಿ ನಿಮಗೆ ರಿಪೀಟ್ ಆಗಿರ್ಬೋದು, ಹಾಗೆ ಇಂಡೈರೆಕ್ಟ್ ಆಗಿಯೂ ಕೂಡ ನಿಮಗೆ ರಿಪೀಟ್ ಆಗಿರ್ಬೋದು. ಇಂಡೈರೆಕ್ಟ್ ಆಗಿ ಅಂದರೆ ಹೇಗೆ? ಇವಾಗ ನಾನು ನಿಮಗೆ ಎಡಿಷನಲ್ ಇನ್ಫಾರ್ಮೇಷನ್ ಹೇಳ್ತಿರ್ತೀನಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ, ಸರಿನಾ? ಸೊ ಆ ಎಡಿಷನಲ್ ಇನ್ಫಾರ್ಮೇಷನ್ ಕೂಡ ಈ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಸೊ ಈ ಒಂದು ಸೆಷನ್ನಲ್ಲಿ ನೀವು ನೋಡಬಹುದು, ಸರಿನಾ? ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ಅಂದರೆ, ಇತ್ತೀಚೆಗೆ ಯಾವ ದೇಶದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಜಾರಿಗೆ ತರಲಾಗಿದೆ, ಇದರಿಂದಾಗಿ ಆ ದೇಶದ ಲೋಕಸಭೆಯನ್ನು ವಿಸರ್ಜಿಸಲಾಯಿತು ಅಥವಾ ಕೆಳಮನೆಯನ್ನು ವಿಸರ್ಜಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾವೊಂದು ದೇಶದಲ್ಲಿ ಅವಿಶ್ವಾಸ ನಿರ್ಣಯ ಜಾರಿಗೆ ತರಲಾಗಿದೆ, ಯಾವುದು? ಕುವೈತ್ ಅಂತ ಕೊಟ್ಟಿದ್ದಾರೆ, ಕೊಲಂಬಿಯಾ ಅಂತ ಕೊಟ್ಟಿದ್ದಾರೆ, ಮತ್ತೆ ಕೆನಡಾ ಮತ್ತು ಈ ಕಜಕಿಸ್ತಾನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಈ ಕೊಲಂಬಿಯಾಕ್ಕೂ ಕೂಡ ಈ ಕುವೈತು ಹಾಗೆ ಈ ಕೆನಡಾ ಎರಡಕ್ಕೂ ಕೂಡ ಹೊಸದಾಗಿ ಪ್ರಧಾನಮಂತ್ರಿಗಳು ಆಯ್ಕೆಯಾಗಿದ್ದಾರೆ. ಸೊ ಇವೆರಡರಲ್ಲೇ ಇರಬೇಕು ಮ್ಯಾಕ್ಸಿಮಮ್. ಈ ಎರಡರಲ್ಲಿ ಯಾವುದು ಅಂದರೆ ಈ ಕುವೈತ್ ಏನಿದೆ ಅಲ್ವಾ, ಈ ಕುವೈತಲ್ಲಿ ಅವಿಶ್ವಾಸ ನಿರ್ಣಯ ಜಾರಿಯಾಗಿದೆ. ಎಲ್ಲಿ? ಕುವೈತ್ನ ಲೋಕಸಭೆಯಲ್ಲಿ. ಬಟ್ ಇಲ್ಲಿ ಕೆನಡಾದಲ್ಲಿ ಆಗಿಲ್ಲ. ಕೆನಡಾದಲ್ಲಿ ಅವರು ಟೆನ್ಯೂರ್ ಮುಗಿದಿತ್ತು 5 ವರ್ಷ. ಸೊ ಅದಾದ ನಂತರ ನೆಕ್ಸ್ಟ್ ಮಾರ್ಕ್ ಕಾರ್ನಿಯನ್ ಅವರು ಅಲ್ಲಿ ಪ್ರಸ್ತುತ ಪ್ರಧಾನಮಂತ್ರಿ ಆಗಿದ್ದಾರೆ, ಸರಿನಾ? ಸೊ ಇದು ಗೊತ್ತಿರಲಿ, ನಿಮ್ಗೆ ಕೇಳಬಹುದು. ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕ ಶ್ರೀಜನಂ ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಇವಾಗ ಶ್ರೀಜನಂ ಅನ್ನೋದು ಏನಾಗಿದೆ ಅಂದರೆ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಎಂಬ ಒಂದು ಘಟಕವಾಗಿದೆ. ಇದನ್ನ ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ದಾನೆ. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅನ್ನೋರು ಭಾರತದ ಮೊದಲ ಸ್ಥಳೀಯ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕ ಶ್ರೀಜನಂ ಅನ್ನು ನವದೆಹಲಿಯ ಏಮ್ಸ್ನ ಒಂದು ಆಸ್ಪತ್ರೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಯಾರು ಅಂದರೆ ಶ್ರೀ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ನವರು, ಸರಿನಾ? ಏನನ್ನು ಉದ್ಘಾಟನೆ ಮಾಡಿದ್ದಾರೆ? ಶ್ರೀಜನಮನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿಯೇ ಉದ್ಘಾಟನೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಏಮ್ಸ್ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಏಮ್ಸ್ ಅಲ್ಲಿ ಕಂಡುಬರುತ್ತೆ ಅಂದರೆ ಈ ದೆಹಲಿಯಲ್ಲಿ ಕಂಡುಬರುತ್ತೆ. ಏನದು ಈ ಶ್ರೀಜನಂ ಅಂತ ನೋಡೋದಾದ್ರೆ ಈ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ನಮ್ಮ ಭಾರತದ ಮೊದಲ ಸ್ಥಳೀಯ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಯಾವುದು? ಈ ಶ್ರೀಜನಂ ಅನ್ನೋದು. ಹಾಗೆ ಇದನ್ನು CSIRನ ತಿರುವನಂತಪುರಂ ಮೂಲದ ರಾಷ್ಟ್ರೀಯ ಅಂತರಶಿಸ್ತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಭಿವೃದ್ಧಿಯನ್ನ ಪಡಿಸಿದೆ. ಇದನ್ನ ಯಾವುದನ್ನ? ಈ ಶ್ರೀಜನಮನ್ನ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಯಾವ ಆಜ್ಞೆಯು ಕಂಪ್ಯೂಟರ್ನಲ್ಲಿರುವ ಮೂಲ ಡೇಟಾವನ್ನು ಕಳೆದುಕೊಳ್ಳದೆ ನಕಲಿಸುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಕಂಪ್ಯೂಟರ್ನಲ್ಲಿ ಏನೋ ಒಂದು ಡೇಟಾನ ನಾನು ನಕಲು ಮಾಡಬೇಕು, ಮೀನ್ಸ್ ಕಾಪಿ ಮಾಡಬೇಕು. ಅದು ಯಾವ ಒಂದು ಕೀ ಅಂತ ಕೇಳಿದ್ದಾನೆ, ಸರಿನಾ? ಅದನ್ನ ನಕಲು ಮಾಡಿ ಅದನ್ನ ಮತ್ತೊಂದು ಕಡೆ ನಾನು ಅಂಟಿಸಬೇಕು. ಏನು ಅಂತಂದ್ರೆ ಈ Ctrl+V ಏನಿದೆ ಅಲ್ವಾ, Ctrl+C ಮಾಡಿ ಆಮೇಲೆ Ctrl+V ಕೊಟ್ಟರೆ ಏನಾಗುತ್ತೆ? ಕಾಪಿ ಆಗಿ ಪೇಸ್ಟ್ ಆಗುತ್ತೆ, ಸರಿನಾ? ಬಟ್ ನಿಮಗೆ ಬೇರೆ ಆಪ್ಷನ್ ಕೂಡ ಕೊಟ್ಟಿರ್ಬೋದು, Ctrl+X ಕೊಟ್ಟಿರ್ಬೋದು. ಈ Ctrl+X ಏನು ಅಂದರೆ ಅಲ್ಲಿದು ಒಂದು ಡಾಟಾ ಕಳೆದುಕೊಳ್ಳುತ್ತದೆ. ಇವಾಗ ಯಾವುದೋ ಒಂದು ಇಲ್ಲಿ ತಗೊಳ್ಳಿ, ಇದೇ ಒಂದು ಸ್ಕ್ರೀನ್ ಅಂತ ತಗೊಳ್ಳಿ, ಸರಿನಾ? ಇದೇ ಒಂದು ಸ್ಕ್ರೀನ್ದು ನೀವು ಕಾಪಿ ಮಾಡ್ತಾ ಇದ್ದೀರಾ. ಮೀನ್ಸ್ ಏನು? ಈ ಒಂದು ಕಂಪ್ಯೂಟರ್ನಲ್ಲಿರುವ ಡೇಟಾವನ್ನು, ಈ ಡೇಟಾ ಇದೆ, ಇದೆಲ್ಲವೂ ಕೂಡ ಡೇಟಾ ಆಗಿದೆ. ಈ ಡೇಟಾದ ಮೂಲ ಡೇಟಾವನ್ನು ಕಳೆದುಕೊಳ್ಳದೆ, ಇದು ಯಾವುದೂ ಕೂಡ ಡಿಲೀಟ್ ಆಗದೆ ಇದನ್ನ ಕಾಪಿ ಮಾಡಬೇಕು. ಹೇಗೆ ಕಾಪಿ ಮಾಡಬೇಕು ಸರ್? ಬರ್ಕೊಳ್ತೀವಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ತೀವಿ, ಸರಿನಾ? ಇದನ್ನು ಬಿಟ್ಟು ಇಲ್ಲಿಯ ಡಾಟಾವನ್ನ OCR ಮುಖಾಂತರ ಮತ್ತೊಂದು ಕಡೆ ನಾನು ತಗೊಂಡ್ರೆ, ಇಲ್ಲಿ ಕಾಪಿ ಮಾಡ್ಕೊಂಡ್ರೆ ಅಥವಾ ಇಲ್ಲಿಂದ ಕಟ್ ಮಾಡ್ಕೊಂಡ್ರೆ ಹೇಗೆ ಅಂತ, ಸರಿನಾ? ಸೊ ಇಲ್ಲಿ ನಾನು ಕಾಪಿ ಮಾಡ್ಕೋಬಹುದು. ಈ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಡೇಟಾ ಕಳೆದುಕೊಳ್ಳಲ್ಲ, ಈ ಡೇಟಾ ಇಲ್ಲೇ ಇರುತ್ತೆ. ನೀವು ಮತ್ತೊಂದು ಪೇಜಲ್ಲೂ ಕೂಡ ಅದನ್ನ ಪೇಸ್ಟ್ ಮಾಡಬಹುದು. ಬಟ್ ಏನಾದರೂ ನೀವು ಕಟ್ ಅಂಡ್ ಪೇಸ್ಟ್ ಕೊಟ್ರೆ ಇಲ್ಲಿ ಡೇಟಾ ಕಳೆದುಕೊಳ್ಳುತ್ತದೆ. ಮೂಲ ಡೇಟಾ ಏನಿದೆ ಅಲ್ವಾ ಅದು ಎರೇಸ್ ಆಗ್ತದೆ. ಮೂಲ ಡೇಟಾ ಎರೇಸ್ ಆಗಿ ಮತ್ತೊಂದು ಕಡೆ ನಿಮಗೆ ಪೇಸ್ಟ್ ಆಗಿ ಸಿಗ್ತದೆ, ಮತ್ತೊಂದು ಕಡೆ ನಿಮಗೆ ಡೂಪ್ಲಿಕೇಟ್ ಡಾಟಾ ಸಿಗ್ತದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ.
ಸೊ ಇದೇನಷ್ಟು ಟಫ್ ಆಗಿರ್ತಕ್ಕಂಥ ಕ್ವಶನ್ ಅಲ್ಲ, ಈಸಿ ಕ್ವಶನ್ ಇದು ರಿಪೀಟ್ ಆಗಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನು ಭೋಲೆನಾಥ್ ಸಿಂಗ್ ಯಾವ ದಂಗೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಈ ಭೋಲೆನಾಥ್ ಸಿಂಗ್ ಯಾವ ಒಂದು ದಂಗೆಗೆ ಸಂಬಂಧ ಹೊಂದಿದ್ದಾರೆ? 1857ರ ದಂಗೆ ಅಲ್ವಾ? ಸೊ 1857ರ ದಂಗೆಗೆ ಸಂಬಂಧ ಹೊಂದಿದ್ದಾರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆಹಾರವನ್ನು ಗಾಳಿ ಆಡದ ಪಾತ್ರೆಗಳಲ್ಲಿ ಏಕೆ ಇಡಲಾಗುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಆಹಾರ ಗಾಳಿ ಆಡದೇ ಇರುವ ಒಂದು ಪಾತ್ರೆಗಳಲ್ಲಿ ಯಾಕೆ ಇಡಲಾಗ್ತದೆ? ಯಾಕೆ ಅಂದರೆ ಅಲ್ಲಿ ಆಕ್ಸಿಡೇಷನ್ ಆಗಿ ಅದು ಹಾಳಾಗಬಾರ್ದು, ಈ ಪಾತ್ರೆಗಳಲ್ಲಿ ಇಟ್ಟಿರ್ತಕ್ಕಂಥ ಆಹಾರ ಹಾಳಾಗಬಾರ್ದು ಅಂತ ಇಟ್ಟಿರ್ತಾರೆ, ಸರಿನಾ? ಇದರಿಂದ ಗಾಳಿಯು ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಆಹಾರವು ಬೇಗನೆ ಹಾಳಾಗುವುದಿಲ್ಲ. ಗಾಳಿಯಲ್ಲಿರುವ ತೇವಾಂಶ ಬ್ಯಾಕ್ಟೀರಿಯಾ ಮತ್ತು ಅಚ್ಚು ಆಹಾರ ಕೊಳೆಯಲು ಅಥವಾ ಸೋಂಕನ್ನು ಹರಡಲು ಕಾರಣವಾಗುವುದು. ಯಾವುದು? ಈ ಗಾಳಿಯಲ್ಲಿರುವ ತೇವಾಂಶ ಮತ್ತು ಬ್ಯಾಕ್ಟೀರಿಯಾ ಅನ್ನೋದು. ಅದಕ್ಕೆ ಗಾಳಿ ಆಡದ ಪಾತ್ರೆಗಳು ಆಹಾರವನ್ನು ತಾಜಾ ಮತ್ತು ಸುರಕ್ಷಿತವಾಗಿರಿಸುತ್ತವೆ. ಇದರಿಂದಾಗಿ ಅದರ ರುಚಿ ಮತ್ತು ಪೋಷಕಾಂಶಗಳು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಉಳಿಯುತ್ತವೆ ಅಂತ ಹೇಳಬಹುದು. ಹಾಗೆ ಇನ್ನೊಂದು ಪ್ರಶ್ನೆ ನಿಮಗೆ, ಏನು ಪ್ರಶ್ನೆ ಅಂದರೆ, ಇವಾಗ ಈ ಹಣ್ಣುಗಳೇನಿದಾವಲ್ವಾ, ಹಣ್ಣುಗಳು, ತರಕಾರಿಗಳು ಇವೆಲ್ಲವನ್ನು ಕೂಡ ಫ್ರೀಜಲ್ಲಿ ಇಡ್ತಾರೆ, ಫ್ರಿಜ್ಜರಲ್ಲಿ. ಓಕೆ, ಫ್ರಿಜ್ಜಲ್ಲಿ ಇಡ್ತಾರೆ ಅಥವಾ ರೆಫ್ರಿಜರೇಟರ್ ಅಂತ ನೀವು ಹೇಳಿ, ಸರಿನಾ? ಅಥವಾ ಇಲ್ಲ ಅಂತಂದರೆ ಕೋಲ್ಡ್ ಸ್ಪೇಸ್ ಯಾವುದಾದ್ರೂ ಇರಬಹುದು ನಿಮಗೆ, ಸರಿನಾ? ಆ ಪ್ಲೇಸಲ್ಲಿ ಇಡ್ತಾರೆ. ಯಾಕೆ ಅಂತ ಕ್ವಶನ್, ಸಿಂಪಲ್ ಆಗಿದೆ ನನ್ನ ಕ್ವಶನ್, ಸರಿನಾ? ಸೊ ಯಾಕೆ ಫ್ರೀಜರಲ್ಲಿ ಇಡ್ತಾರೆ ಈ ಎಲ್ಲ ಆಹಾರಗಳನ್ನು, ಮೀನ್ಸ್ ಇವೆಲ್ಲ ಹಣ್ಣು ಹಂಪಲುಗಳನ್ನು ಯಾಕೆ ಈ ಒಂದು ಫ್ರೀಜರಲ್ಲಿ ಇಡ್ತಾರೆ ಅಂತ, ಸರಿನಾ? ಇದಕ್ಕೆ ಕಾಮೆಂಟ್ ಮಾಡಿ ಯಾಕೆ ಅಂತ, ವಿತ್ ರೀಸನ್. ಜಸ್ಟ್ ಬರೀ ಒಂದು ಲೈನಲ್ಲಿ ಬರುತ್ತೆ ಅದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರಲ್ಲಿ ಯಾವ ದೇಶವು COP16ನ ಅಧ್ಯಕ್ಷತೆಯನ್ನು ವಹಿಸಲಿದೆ ಅಂತ ಕೇಳಿದ್ದಾನೆ. ಈ COP16ನ ಅಧ್ಯಕ್ಷತೆಯನ್ನು 2025ರಲ್ಲಿ ಕೊಲಂಬಿಯಾ ದೇಶ ವಹಿಸಲಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನೋಡೋದಾದರೆ, ಶ್ರೀ ಕೊಲಂಬಿಯಾದ ಪರಿಸರ ಸಚಿವೆ ಸುಸಾನಾ ಮೊಹಮ್ಮದನ್ ಅವರು ಆಗಿದ್ದಾರೆ. ಈ ಕಾಪ್ ಅನ್ನೋದು ಏನಾಗಿದೆ? ಕಾನ್ಫರೆನ್ಸ್ ಆನ್ ಪಾರ್ಟೀಸ್ ಅಂತ ಕಂಡುಬರುತ್ತೆ, ಇದರ ಫುಲ್ ಫಾರ್ಮು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಥಾರ್ ಮರುಭೂಮಿಯ ಅಳಿವಿನಂಚಿನಲ್ಲಿರುವ ಪ್ರಭೇದ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದರಲ್ಲಿ ಯಾವುದಾಗುತ್ತೆ? ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು. ನಿಮಗೆ ಇನ್ನೊಂದು ಇದರ ಹಿಂದಿನ ಒಂದು ಕಹಾನಿ ಗೊತ್ತಿರಲಿ, ಏನು ಅಂದರೆ, ನಮ್ಮ ಭಾರತದ ಈ ರಾಷ್ಟ್ರೀಯ ಪಕ್ಷಿ ಯಾವುದಾಗಿದೆ? ನವಿಲಾಗಿದೆ. ಬಟ್ ನವಿಲಲ್ಲ, ಆ್ಯಕ್ಚುಲಾಗಿ ಇದನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾವುದನ್ನ? ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದನ್ನು, ಸರಿನಾ? ಬಟ್ ಇದು ಏನಾಗುತ್ತೆ, ಇದು ಇಂಗ್ಲೀಷಲ್ಲಿ ಬಸ್ಟರ್ಡು. ಸ್ವಲ್ಪ ನೀವು ಏನಾದರೂ ಇದನ್ನು ಮಾಡಿದ್ರೆ, ಆಕಾರ ಹಾಕಿದ್ರೆ ಬೇರೆ ಒಂದು ಬೈಗಳ ಪದ ಕೊಡುತ್ತೆ. ಸೊ ಅದಕ್ಕೆ ಆ ಬೈಗಳ ಪದ ಕೊಡುತ್ತೆ ಅನ್ನೋ ಒಂದು ರೀಸನ್ನಿಂದ ಈ ಒಂದು ಪಕ್ಷಿ ಏನಿದೆ ಅಲ್ವಾ, ನಮ್ಮ ಭಾರತದ ರಾಷ್ಟ್ರ ಪಕ್ಷಿ ಆಗಿಲ್ಲ ಇದು. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದ ರಾಷ್ಟ್ರ ಪಕ್ಷಿ ಆಗ್ತಿತ್ತು ಅಂದರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಆಗ್ತಾ ಇತ್ತು, ಸರಿನಾ? ಅದರ ಒಂದು ನೇಮಿಂಗ್ ಸಲುವಾಗಿ ಏನಾಗಿದೆ, ಈ ನವಿಲು ಅನ್ನೋದು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ, ಸರಿನಾ? ಇದು ಕೂಡ ಅಳಿವಿನಂಚಿನಲ್ಲೇ ಇದೆ, ಹಾಗೆ ಈ ನವಿಲು ಕೂಡ ಅಳಿವಿನಂಚಿನಲ್ಲಿದೆ ಅಂತ ನಾವು ಹೇಳ್ಬೋದಾಗಿತ್ತು ಆ ಒಂದು ಸಮಯದಲ್ಲಿ. ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ಈ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರ್ ಹುಲಿ. ಸರ್ ಹುಲಿ ಇದ್ದಂಗೆ ಅದ ನಮ್ಮ ಭಾರತ. ಈ ಹುಲಿಗಿಂತ ಮುಂಚೆ ಯಾವುದಿತ್ತು? ಹುಲಿಗಿಂತ ಮುಂಚೆ ಇತ್ತಾ? ಹೌದು ಇತ್ತು. ಯಾವುದು ಅಂದರೆ 1972ಕ್ಕಿಂತ ಮುಂಚೆ ಈ ಸಿಂಹ ಅನ್ನೋದು ಕಂಡುಬರ್ತಿತ್ತು, ಸರಿನಾ? ಈ ಸಿಂಹ ಅನ್ನೋದು ಏನಾಗಿತ್ತು ಅಂದರೆ ನಮ್ಮ ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಸರ್ ಯಾಕೆ ಸಿಂಹ ಬದಲಾಗಿ ಈ ಹುಲಿಯನ್ನು ತೊಗೊಂಡು ಬಂದರು? 2 ರೀಸನ್, ಸರಿನಾ? ಒಂದು ರೀಸನ್ ಏನು ಅಂದರೆ, ಈ ಹುಲಿ ಸಂತತಿ ಬಹಳ ಕಡಿಮೆಯಾಗಿತ್ತು, ಅದಕ್ಕೆ ಹುಲಿಗೆ ಪ್ರೋತ್ಸಾಹ ಕೊಡೋಣ ಅಂತ ಇದನ್ನು ಒಂದು ತಂದರು ಅಂತ. ಓಕೆ, ಇದು ಒಂದು ನಿಮಗೆ ರೀಸನ್ ಆಗ್ಬೋದು. ಹಾಗೆ ಇನ್ನೊಂದೇನು ಅಂದರೆ, ಈ ಸಿಂಹ ಏನಿದೆ ಅಲ್ವಾ, ಯಾವುದನ್ನಾದರೂ ಬೇಟೆ ಆಡಿದ ನಂತರ ಇಲ್ಲಿ ಯಾವುದೋ ಒಂದು ಪ್ರದೇಶ ಇದೆ, ಸರಿನಾ? ಇಷ್ಟು ಪ್ರದೇಶ ಇದೆ, ಏನೋ ಕತೆ ಹೇಳ್ತಾ ಇಲ್ಲ, ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲಿ ಏನೋ ಒಂದು ಪ್ರದೇಶ ಇದೆ, ಇಲ್ಲಿ ಒಂದು ಪ್ರಾಣಿಗೆ ಕೊಂದಿದೆ ಅಥವಾ ಯಾವುದೋ ಒಂದು ಪ್ರಾಣಿಗೆ ಬೇಟೆಯಾಡಿ ಇಲ್ಲಿ ತಿಂದು ಹೀಗೆ ಸಿಂಹ ಏನಿದೆ ಅಲ್ವಾ, ಈ ಎಕ್ಸ್ ಅನ್ನೋ ಸಿಂಹ ಇಲ್ಲಿ ಹಾಗೆ ನಡೀತಾ ಹೋಗ್ತದೆ. ಹೋಗಿ ಇಲ್ಲಿ ಏನಾದರೂ ಅದು ಇಲ್ಲಿ ಕ್ರಾಸಿಂಗ್ ತೊಗೋಬೇಕು ಅಂದರೆ ಹೊಳ್ಳಿ ರಿಟರ್ನ್ ಒಂದು ಸರಿ ನೋಡ್ತದೆ. ಹೊಳ್ಳಿ ನೋಡಿ ಯಾರಾದರೂ ನನ್ನ ಹಿಂದೆ ಬರ್ತಾ ಇದ್ದಾರಾ, ನನ್ನ ಹಿಂದೆ ಯಾರಾದರೂ ಬೆನ್ನತ್ತು ಬರ್ತಾ ಇದ್ದಾರಾ, ನನಗೇನಾದರೂ ಹಿಂದೆ ಏನಾದರೂ ಒಂದು ಆತಂಕ ಬರ್ತಾ ಇದೆಯಾ ಅಂತ ರಿಟರ್ನ್ ನೋಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಸಿಂಹಾವಲೋಕನ ಅಂತ ಕರಿತೀವಿ. ನೆನ್ಬಿಟ್ಟು ಇರ್ಬೋದು ನಿಮಗೆ, ಇದು ಯಾವುದಾದ್ರೂ ವರ್ಡ್ ನಾನು ರಿಪೀಟ್ ಮಾಡಿರ್ತೀನಿ ಇದನ್ನು, ಸಿಂಹಾವಲೋಕನ ಅಂತ, ಸರಿನಾ? ಸಿಂಹಾವಲೋಕನ ಅಂತ ಕಂಡುಬರುತ್ತೆ. ಆ ಸಿಂಹಾವಲೋಕನ ಮಾಡುತ್ತೆ ಇದು ಸಿಂಹ. ಸೊ ಅದಕ್ಕೆ ಹಿಂದೆ ತಿರುಗಿ ನೋಡ್ತದೆ ಸಿಂಹ ಅನ್ನೋದು. ನಮ್ಮ ಭಾರತ ಇವತ್ತು ಹಿಂದೆ ತಿರುಗಿ ನೋಡೋದಿಲ್ಲ, ಮುಂದೆ ಹೋಗ್ತದೆ ಅಂತ ಇವ್ರ ಕಾನ್ಸೆಪ್ಟ್ ಏನೋ, ಇವ್ರ ಲಾಜಿಕ್ ಏನೋ ಗೊತ್ತಿಲ್ಲ. ಸೊ ಇದನ್ನೇನು ಮಾಡ್ತಾರೆ, ಸಿಂಹದ ಬದಲಾಗಿ ಈ ಹುಲಿಯನ್ನು ತರ್ತಾರೆ, ಸರಿನಾ? ಇಷ್ಟು ಗೊತ್ತಿರಲಿ, ಕೇಳ್ಬೋದು. ಈ ಹುಲಿ ಯೋಜನೆ ಯಾವಾಗ ಬಂತು ಅಂತ ನೋಡೋದಾದ್ರೆ 1973ರಲ್ಲಿ ಹುಲಿಯ ಯೋಜನೆ ಬರುತ್ತೆ. ಹಾಗೆ ಸಿಂಹ ಯೋಜನೆ ಯಾವಾಗ ಬಂತು ಹೇಳ್ಬೋದಾ? ಯಾರಾದರೂ ಕಾಮೆಂಟ್ ಮಾಡಿದನ್ನ, ಸಿಂಹ ಯೋಜನೆ ಯಾವಾಗ ಬಂತು ಅಂತ, ಸರಿನಾ? 1973 ಅಥವಾ 72 ಅನ್ನೋದು. ಹಾಗೆ ಆನೆ ಯೋಜನೆ ಅಂತ ಬರುತ್ತೆ. ಹಾಗೆ ನಮ್ಮ ಭಾರತದ ಸಾಂಸ್ಕೃತಿಕ ಪ್ರಾಣಿ ಯಾವುದು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಇದೇ ಆನೆಯಾಗಿದೆ. ಎಲಿಫೆಂಟ್ ಅನ್ನು ಏನಿದೆ ಅಲ್ವಾ, ಇದು ನಮ್ಮ ಭಾರತದ ಸಾಂಸ್ಕೃತಿಕ ಪ್ರಾಣಿಯಾಗಿದೆ. ಬಟ್ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಅಂದಾಗ ನಾವು ಈ ಹುಲಿ ಅಂತ ಹೇಳ್ತೀವಿ. ಯಾವ ಹುಲಿ? ಬೆಂಗಾಲ್ ಹುಲಿ ಅಂತ ಹೇಳ್ತೀವಿ, ಬೆಂಗಾಲ್ ಟೈಗರ್ ಅಂತ ಹೇಳ್ತೀವಿ. ನೆನಪಿರ್ಲಿ, ಕೇಳ್ಬೋದು ನಿಮಗೆ. ಈ ಆನೆ ಯೋಜನೆ ಯಾವಾಗ ಬಂತು ಅಂತ ನೋಡೋದಾದ್ರೆ 1992ರಲ್ಲಿ ಈ ಆನೆ ಯೋಜನೆ ಅನ್ನೋದು ಕಂಡುಬರುತ್ತೆ. ಇದು ಕೂಡ ನೆನಪಿರ್ಲಿ, ಕೇಳಬಹುದು ನಿಮಗೆ. ಹಾಗೆ ಗಂಗಾ ನದಿ
ಡಾಲ್ಫಿನ್ ಯೋಜನೆ ಯಾವಾಗ ಬರುತ್ತೆ ಅಂತ ಹೇಳ್ಬೋದಾ? ಅದನ್ನು ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೆಬಿಯ 11ನೇ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಕರೆಂಟ್ ಅಫೇರ್ಸಲ್ಲಿ ಅಪಾಯಿಂಟ್ಮೆಂಟ್ ಮೇಲೆ ಪ್ರಶ್ನೆನ ಕೇಳಿದ್ದಾನೆ. ಸೊ ನಿಮಗೆ ಇದನ್ನು ಹೇಳಿದ್ದೀನಿ ನಾನು ಆಲ್ರೆಡಿ. ಯಾರು ಅಂದರೆ ತುಹಿನ್ ಕಾಂತ್ ಪಾಂಡೆಯನವರು. ಇವರು ಎಷ್ಟನೇ ಅಧ್ಯಕ್ಷರು? 11ನೇ ಅಧ್ಯಕ್ಷರು. ಹಾಗಾದರೆ 10ನೇದವ್ರು ಯಾರು? ಮಾಧವಿ ಪುರಿ ಬುಚ್ಚನವರಾಗಿದ್ದರು. ಈ ಮಾಧವಿ ಪುರಿ ಬುಚ್ಚನವರು ಸರಿನಾ, ಒನ್ ಆಫ್ ದ ಹೇಗೆ ಅಂತಂದರೆ ಇವ್ರ ಮೇಲೆ ಭಾಳ ಅನುಮಾನಗಳು ಕೂಡ ಹುಟ್ಟಾಕಿದ್ದಾವೆ ಸರಿನಾ. ಇವರು ಹೀಗೆ ಯಾವುದರಲ್ಲಿ ಈ ಕ್ರೈಮ್ಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ಮೀನ್ಸ್ ನಾಟ್ ಅ ಕ್ರೈಮ್ ಅಂತಂದರೆ ನಾಟ್ ಈಗ ಮರ್ಡರ್ ಆ ರೀತಿ ಅಲ್ಲ, ಅಂದರೆ ಈಗ ಧೋಕಾಗಳಲ್ಲಿ ಇವಾಗ ಏನು ಷೇರು ಮಾರುಕಟ್ಟೆ ಇದೆ ಅಲ್ವಾ, ಷೇರು ಮಾರುಕಟ್ಟೆಯ ಧೋಕಾಗಳಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ ಅಂತ ಈ ಅದಾನಿ ಗ್ರೂಪ್ ಕಡೆ ಇವರು ಹೂಡಿಕೆ ಮಾಡಿ ಅದಾನಿ ಗ್ರೂಪ್ಗೆ ಯಾವುದೂ ಕೂಡ ಇಂಟಿಮೇಷನ್ ಕೊಡದೆ, ಅಲ್ಲಿ ಏನಾದರೂ ಕೂಡ ಅಕ್ರಮಗಳು ನಡೀತಾ ಇದ್ರೂ ಕೂಡ ಅಲ್ಲಿ ಯಾವುದೂ ಕೂಡ ಇನ್ವೆಸ್ಟಿಗೇಷನ್ ಮಾಡದೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ ಇದ್ದಾವೆ. ಯಾರ ಮೇಲೆ? ಈ ಮಾಧವಿ ಪುರಿ ಬುಚ್ ಅವ್ರ ಮೇಲೆ ಸರಿನಾ. ಯಾವ ಒಂದು ಸಂಸ್ಥೆ ಕಂಪ್ಲೇಂಟ್ ಮಾಡ್ತು ಇವ್ರ ಮೇಲೆ? ಅಮೆರಿಕದಲ್ಲಿ ಒಂದು ಸಂಸ್ಥೆ ಕಂಡು ಬರುತ್ತೆ. ಆ ಒಂದು ಸಂಸ್ಥೆ ಏನು ಮಾಡುತ್ತೆ, ಈ ಮಾಧವಿ ಪುರಿ ಬುಚ್ ಮೇಲೆ ಈ ಒಂದು ಕಂಪ್ಲೇಂಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು, ಇದು ಒಂದೇ ಸರಿ ಎಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿರೋದು. ಯಾರ ಮೇಲೆ? ಈ ಮಾಧವಿ ಪುರಿ ಬುಚ್ ಮೇಲೆ. ಇದು ಮಾಧವಿ ಪುರಿ ಬುಚ್ ಮೇಲೆ. ಹಾಗೆ ಈ ಅದಾನಿ ಗ್ರೂಪ್ ಮೇಲೆ 2020 ಒಂದು ಸರಿ ಇದನ್ನು ಕಂಪ್ಲೇಂಟ್ ಮಾಡಿತ್ತು ಸರಿನಾ, ಅದು ಕೂಡ ನಿಮ್ಗೆ ಗೊತ್ತಿರಬಹುದು. ಹಾಗೆ ಈ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1992ರಲ್ಲಿ ವಿದಿಶಾ ದಾಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ ಸರಿನಾ. 1292ರಲ್ಲಿ ವಿದಿಶಾ ದಾಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಈ 1292ರಲ್ಲಿ ಈ ವಿದಿಶಾ ಅಥವಾ ಬಿಲ್ಸಾ ಆಕ್ರಮಣವನ್ನು ದೆಹಲಿ ಸುಲ್ತಾನರ ಖಿಲ್ಜಿ ರಾಜವಂಶದ ದೊರೆ ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಡೆಸಿದನು ಸರಿನಾ. ಇದು ವಿದಿಶಾ ದಾಳಿ ಯಾರು ನಡೆಸಿದ್ದಾರೆ ಅಂತ ಕೇಳಿದ್ದಾರೆ ಸ್ಪೆಷಲಿ ಕ್ವಶನ್ನ. ಈ ವಿದಿಶಾ ದಾಳಿಯನ್ನು ಯಾರು ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ನಡೆಸಿರ್ತಾನೆ. ಹಾಗೆ ಈ ಜಲಾಲುದ್ದೀನ್ ಖಿಲ್ಜಿ ಏನಿದ್ದಾನಲ್ವ, ಖಿಲ್ಜಿ ಮನೆತನದ ಸ್ಥಾಪಕ. ಈ ಖಿಲ್ಜಿ ಮನೆತನ ಯಾವಾಗ ಸ್ಟಾರ್ಟ್ ಆಯಿತು? 1290ರಲ್ಲಿ ಸ್ಥಾಪನೆ ಆಗ್ತದೆ. ಈ ಗುಲಾಮಿ ಸಂತತಿ ಮುಗಿತದೆ 1290ರಲ್ಲಿ, ಇದು ಸ್ಟಾರ್ಟ್ ಆಗ್ತದೆ. ಇದು 1290ರಿಂದ 1296ರವರೆಗೆ ಆಳ್ವಿಕೆ ಮಾಡಿದವನು ಯಾರು ಅಂದರೆ ಇದೇ ಜಲಾಲುದ್ದೀನ್ ಖಿಲ್ಜಿ. ಯಾರು? ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮಾವ ಸರಿನಾ. ಮಾವ ಅಂತ ಹೇಳ್ಬೋದು ಅಥವಾ ಚಿಕ್ಕಪ್ಪ ಅಂತ ಹೇಳ್ಬೋದು ಸರಿನಾ. ಸೊ ಆ ಚಿಕ್ಕಪ್ಪ ಏನಿದ್ದಾನಲ್ವ, ಆ ಚಿಕ್ಕಪ್ಪ ಇವನಿಗೆ ಈ ಒಂದು ಖಿಲ್ಜಿ ಮನೆತನವನ್ನು ಸ್ಥಾಪನೆ ಮಾಡಿರ್ತಾನೆ. ಆ ಚಿಕ್ಕಪ್ಪನನ್ನು ಕೊಂದವನು ಯಾರು ಅಂದರೆ ಇದೇ ಅಣ್ಣನ ಮಗ. ಯಾರು? ಈ ಅಲ್ಲಾವುದ್ದೀನ್ ಖಿಲ್ಜಿ ಅಥವಾ ಮಗಳ ಒಂದು ಹಸ್ಬೆಂಡ್ ಅಂತ ಹೇಳ್ಬೋದು, ಓಕೆ, ಹಳೆಯ ಅಂತ ಹೇಳ್ಬೋದು. ಈ ಹಳೆಯನೇ ಅವನಿಗೆ ಕೊಲ್ತಾನೆ. ಎಷ್ಟರಲ್ಲಿ? 1296ರಲ್ಲಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ ಯಾರು ಕೊಂದಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಹಾಗೆ ಆ ಖಿಲ್ಜಿ ಮನೆತನ ಯಾವ ಒಂದು ವರ್ಷದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿತು, ಖಿಲ್ಜಿ ಮನೆತನ ಯಾವಾಗ ಅಂತ್ಯಗೊಂಡಿತು ಅಂತ ನೋಡೋದಾದರೆ ಈ 1320ರಲ್ಲಿ ಅದು ಅಂತ್ಯಗೊಳ್ಳುತ್ತದೆ ಸರಿನಾ. ಅತಿ ಕಡಿಮೆ ಅವಧಿಯಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಡೆಲ್ಲಿ ಸುಲ್ತಾನೇಟ್ ಯಾವುದು ಅಂತ ನೋಡೋದಾದ್ರೆ ಈ ಖಿಲ್ಜಿ ಮನೆತನ. ಅತಿ ಹೆಚ್ಚಿಗೆ ಅಂತಂದರೆ ಈ ತುಘಲಕ್ ಮನೆತನ ಕಂಡು ಬರುತ್ತೆ ನಿಮಗೆ. ಎರಡು ಕೂಡ ಗೊತ್ತಿರಲಿ, ಅತಿ ಹೆಚ್ಚಿಗೆ ಯಾವುದು, ಅತಿ ಕಡಿಮೆ ಯಾವುದು ಅಂತ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ರಾಷ್ಟ್ರಪತಿಗಳು ಯಾರ ಸಲಹೆಯ ಮೇರೆಗೆ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ ಅನ್ನು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ. ಯಾರ ಸಲಹೆ ಮೇರೆಗೆ? ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರು ಮತ್ತು ಯಾರು ಅಂದರೆ ಇವರು ಪ್ರಧಾನಮಂತ್ರಿಗಳು. ಅವರ ಒಂದು ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡ್ತಾರೆ. ಯಾರು? ಈ ರಾಷ್ಟ್ರಪತಿಗಳು ಅಂತ ನಿಮ್ಗೆ ಹೇಳ್ಬಹುದು ಸರಿನಾ. ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಎಷ್ಟನೇ ವಿಧಿಯನ್ವಯ ನೇಮಕ ಮಾಡ್ತಾರೆ? 155ನೇ ವಿಧಿಯನ್ವಯ ಈ ಗವರ್ನರ್ಗಳನ್ನು ನೇಮಕ ಮಾಡ್ತಾರೆ. ಹಾಗೆ ಈ ಗವರ್ನರ್ಗಳ ಹುದ್ದೆಯ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳುತ್ತೆ? 153ನೇ ವಿಧಿಯಲ್ಲಿ ಹೇಳುತ್ತೆ ಸರಿನಾ. ಕನ್ಫ್ಯೂಷನ್ ಆಗಬೇಡಿ. 153 ಅವ್ರ ವಿಧಿಯ ಮೀನ್ಸ್ ಅವ್ರ ಹುದ್ದೆಯ ಬಗ್ಗೆ ಹೇಳುತ್ತೆ ಆ ವಿಧಿ ಸರಿನಾ. ಬಟ್ 155 ಏನು ಹೇಳುತ್ತೆ? ಅವರ ನೇಮಕಾತಿ ಯಾರು ಮಾಡ್ತಾರೆ ಅನ್ನೋದು ಹೇಳುತ್ತೆ. ಯಾವುದು? 155ನೇ ವಿಧಿ ನೆನಪಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾರ್ಚ್ 2025ರಲ್ಲಿ ಆಫ್ರಿಕನ್ ಯೂನಿಯನ್ ಜೊತೆ ರಜೆ ಅಥವಾ ವಿಶೇಷ ಈ ಕಾರ್ಯಕ್ರಮವನ್ನು ರಚಿಸಲು ಯಾವ ಸಂಸ್ಥೆ ಸಹಕರಿಸುತ್ತದೆ ಅಂತ ಕೇಳಿದ್ದಾನೆ. ಈ ವಿಶ್ವ ಬ್ಯಾಂಕ್ ಏನಿದೆ ಅಲ್ವಾ, ಇದು ಆಫ್ರಿಕನ್ ಒಕ್ಕೂಟದೊಂದಿಗೆ ಸಹಕರಿಸ್ತಾ ಇದೆ. ಯಾವುದ್ರ ಜೊತೆ? ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲು ಅಥವಾ ಈ ರಜೆ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಯಾವ ಒಂದು ಯೂನಿಯನ್ ಅಂತಂದರೆ ಇದು ಆಫ್ರಿಕನ್ ಯೂನಿಯನ್ ಸ್ಟಾರ್ಟ್ ಮಾಡಿದೆ ಯಾವುದನ್ನು? ಈ ರಜೆ ಕಾರ್ಯಕ್ರಮವನ್ನು. ಅದಕ್ಕೆ ಬೆಂಬಲ ನೀಡ್ತಾ ಇರೋರು ಯಾರು ಅಂತ ಅಂದರೆ ಈ ವಿಶ್ವ ಬ್ಯಾಂಕ್ ಅವರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈ ವಿಶ್ವ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1944ರಲ್ಲಿ ಸ್ಥಾಪನೆಯಾಗಿದೆ. ಯಾವುದು? ಈ ವಿಶ್ವ ಬ್ಯಾಂಕ್ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಕಾಯ್ದೆಯ ಮೂಲಕ ಒಬ್ಬರು ವಿದೇಶಾಂಗ ಸೇವೆಗೆ ಸೇವೆ ಸಲ್ಲಿಸಬೇಕಾಗಿತ್ತು ಅಂತ ಕೇಳಿದ್ದಾನೆ. ಇವಾಗ ವಿದೇಶಾಂಗ ಸೇವೆ IFS ಆಗಬೇಕಾಗಿತ್ತು ಅಂದರೆ ಯಾವ ಒಂದು ಕಾಯ್ದೆಯ ಮೂಲಕ ಸೇವೆ ಸಲ್ಲಿಸಬೇಕಾಗಿತ್ತು ಅಂತ ನೋಡೋದಾದರೆ ಸಾಮಾನ್ಯ ಸೇವಾ ಸೇರ್ಪಡೆ ಕಾಯ್ದೆ ಅಂತ ಕಂಡುಬರ್ತಿತ್ತು. ಯಾವಾಗ? 1856ರಲ್ಲಿ. ಆ ಸಾಮಾನ್ಯ ಸೇವಾ 1856ರ ಕಾಯ್ದೆಯ ಮೂಲಕ ಅಡಿಯಲ್ಲಿ ಇದನ್ನು ಜಾರಿಗೆ ತರಲಾಗ್ತದೆ. ಏನು? ವಿದೇಶಾಂಗ ಸೇವೆಗೆ
ಸೇವೆ ಸಲ್ಲಿಸೋದು, ಸರಿನಾ. ಸೊ ಇದು ಯಾವುದು ಅಂದರೆ ಸಾಮಾನ್ಯ ಸೇವಾ ಸೇರ್ಪಡೆ ಕಾಯ್ದೆ 1856 ಅಂತ ಕಂಡುಬರುತ್ತೆ. ಹಾಗೆ ವಿಧವಾ ಪುನರ್ವಿವಾಹ ಕಾಯ್ದೆಯು ಕೂಡ ಇದೇ 1856ರಲ್ಲೇ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಹೌದನ್ನು ದುರಾಡಳಿತ ಒಂದು ನೆಪವಡ್ಡಿ ಅದನ್ನು ಆಕ್ರಮಣ ಮಾಡಿದ್ದು ಕೂಡ ಇದೇ ಒಂದು 1856ರಲ್ಲಿ, ನೆನ್ಪಿಟ್ರಿ, ಇದು ಕೂಡ ನಿಮಗೆ ಕೇಳಬಹುದು. ಹಾಗೆ 1856ರ ನಂತರ ಬಂದಿರತಕ್ಕಂತಹ ಒಬ್ಬ ವೈಸ್ರಾಯ್ ಯಾರು ಅಂತ ನೋಡೋದಾದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಇರ್ತಾನೆ. 1857ರ ದಂಗೆಯಲ್ಲಿ ಇದೇ ಲಾರ್ಡ್ ಕ್ಯಾನಿಂಗ್ ವೈಸ್ರಾಯ್ ಆಗಿರ್ತಾನೆ, ನಮ್ಮ ಭಾರತದ ವೈಸ್ರಾಯ್ ಅಥವಾ ಗವರ್ನರ್ ಜನರಲ್ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಒಂದು ಪ್ರಾಂತ್ಯ ಯಾವುದು ಅಂತ ಕೇಳಿದಾನೆ. ಕ್ವಶನ್ ಸ್ವಲ್ಪ ಮಿಸ್ ಆಗಿದೆ. ಏನು ಅಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಯಾರಿಗೆ ಈ ಪ್ರದೇಶಿತ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ, ಸರಿನಾ. ಈ ಪ್ರದೇಶಿತ್ ಅಂದರೆ ಏನು ಅಂತ ಕರೆಯಲಾಗ್ತಿತ್ತು ಅಂದರೆ ಒಂದು ಪ್ರದೇಶವನ್ನು ಅಥವಾ ಒಂದು ಏರಿಯಾವನ್ನು, ಸರಿನಾ, ಒಂದು ಇವಾಗ ಜಿಲ್ಲಾ ಪ್ರದೇಶವಾರು ಏರಿಯಾವಾಗಲಿ ಒಂದು ಏರಿಯಾವನ್ನು ನೋಡ್ಕೊಳ್ತಕ್ಕಂತಹ ಒಂದು ಪ್ರದೇಶವನ್ನು ನೋಡ್ಕೊಳ್ತಕ್ಕಂತಹ ಒಬ್ಬ ಅಧಿಕಾರಿಗೆ ಏನಂತ ಕರಿತಾ ಇದ್ರು ಅಂದರೆ ಈ ಪ್ರದೇಶತ್ ಅಂತ ಕರಿತಾ ಇದ್ರು, ಸರಿನಾ. ಇವರು ಏನಾಗಿದ್ರು ಅಂದರೆ ಅಲ್ಲಿ ಆಡಳಿತದ ಮುಖ್ಯಸ್ಥರಾಗಿದ್ದರು, ಯಾರು, ಈ ಪ್ರದೇಶಿತ್ ಅನ್ನೋರು, ಸರಿನಾ. ಸೊ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ವಿಧಿ 8ರ ಅಡಿಯಲ್ಲಿ ಭಾರತೀಯ ಪೌರತ್ವ ಪಡೆಯಲು ವಿದೇಶಿಗರು ಎಲ್ಲಿ ಅರ್ಜಿ ಸಲ್ಲಿಸುತ್ತಾರೆ ಅಂತ ಕೇಳಿದ್ದಾರೆ. ಯಾವ ವಿಧಿ 8ರ ಅಡಿಯಲ್ಲಿ ಭಾರತೀಯ ಪೌರತ್ವ ಪಡೆಯಲು ವಿದೇಶಿಗರು ಎಲ್ಲಿ ಅರ್ಜಿ ಸಲ್ಲಿಸುತ್ತಾರೆ? ನಮ್ಮ ಭಾರತದ ರಾಯಭಾರ ಕಚೇರಿ ಏನಿರುತ್ತಲ್ವ ಅಲ್ಲಿ ಇವರು ಮೀನ್ಸ್ ನಮ್ಮ ಭಾರತದ ದೂತಾವಾಸಕ್ಕೆ ಅಥವಾ ರಾಯಭಾರ ಕಚೇರಿಯಲ್ಲಿ ಅಲ್ಲಿ ಇವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಎಷ್ಟನೇ ಒಂದು ವಿಧಿ ಅನ್ವಯ? ಈ 8ನೇ ವಿಧಿ ಅನ್ವಯ. 8ನೇ ವಿಧಿಯಲ್ಲಿ ಏನು ಹೇಳುತ್ತೆ? NRIಗಳ ಬಗ್ಗೆ ಹೇಳುತ್ತೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಬಗ್ಗೆ ಹೇಳುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾರ್ಚ್ 2025ರಲ್ಲಿ ಯಾವ ಬ್ಯಾಂಕ್ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ ವಿಶೇಷ ಬ್ಯಾಂಕಿಂಗ್ ಪಾಲುದಾರರಾಗಿ ಅಧಿಕೃತವಾಗಿ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದಾನೆ? SRH ಜೊತೆ. ಯಾವುದು ಅಂದರೆ ಈ ಸಿಟಿ ಯೂನಿಯನ್ ಬ್ಯಾಂಕ್ ಅನ್ನೋದು ಅದರ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ. ಯಾರ ಜೊತೆ? SRH ದವ್ರ ಜೊತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಯಾವ ಭಾರತೀಯ ನಾಯಕನಿಗೆ ಟಿಮೋರ್ ಲೆಸ್ತೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಟಿಮೋರ್ ಲೆಸ್ತೆ ನೀಡಲಾಗಿದೆ ಅಂತ ಕೇಳಿದ್ದಾನೆ? ಇದನ್ನು ನಿಮಗೆ ಎಷ್ಟು ಸರಿ ಹೇಳಿಲ್ಲ ನಾನು. SSC GD ಇಂದ RPF ಕಾನ್ಸ್ಟೇಬಲ್ ಇಂದ ಇಲ್ಲಿಯವರೆಗೂ ಹೇಳ್ತಾನೆ ಇದ್ದೀನಿ. ಈ ಫಿಜಿಗೆ ಮತ್ತು ವೆಲ್ಲಿಂಗ್ಟನ್ಗೆ ಮತ್ತು ಈ ತಿಮೋರ್ ಲೆಸ್ತೆಗೆ ಹೋಗಿದ್ದಾರೆ ಯಾರು? ನಮ್ಮ ಭಾರತದ ನಮ್ಮ ಭಾರತದ ಈ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಹಾಗೆ ನಮ್ಮ ಏಕೈಕ ರಾಷ್ಟ್ರಪತಿಯವರು ಅಲ್ಲಿ ಈ ತಿಮೋರ್ ಲೆಸ್ತೆಗೆ ಹಾಗೆ ಈ ಫಿಜಿ ಅನ್ನುವ 2 ದೇಶಕ್ಕೆ ಹೋಗಿರ್ತಕ್ಕಂತಹ ಮೊದಲ ಪ್ರೆಸಿಡೆಂಟ್ ಇವರು ಯಾರು? ಈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ, ಸರಿನಾ. ಸೊ ಅದಕ್ಕೆ ಅಲ್ಲಿನ ರಾಜಧಾನಿ ನೋಡ್ಕೊಳ್ಳಿ. ಈ ತಿಮೋರ್ ಲೆಸ್ತೆಯ ರಾಜಧಾನಿ ಫಿಜಿಯ ರಾಜಧಾನಿ, ಫಿಜಿದು ಸುವಾ ಕಂಡುಬರುತ್ತೆ ನಿಮಗೆ, ಸರಿನಾ. ಈ ತಿಮೋರ್ ಲೆಸ್ತಿದ ಯಾವುದು ಅಂತ ಕಂಡುಬರುತ್ತೆ? ಈ ದಿಲ್ಲಿ ಅಂತ ಕಂಡುಬರುತ್ತೆ, ನಾಟ್ ದೆಹಲಿ. ಡೆಲ್ಲಿ ಅಂತ ಹೇಳ್ತೇವಲ್ಲ, ಆ ಡೆಲ್ಲಿ ಅಲ್ಲ, ದಿಲ್ಲಿ ಅಂತ ಕಂಡುಬರುತ್ತೆ. ಎಲ್ಲಿ ಅಂದರೆ ಈ ತಿಮೋರ್ ಲೆಸ್ತಿದು ಕೂಡ ಇದೆ, ಸರಿನಾ. ಹಾಗೆ ಈ ನ್ಯೂಜಿಲೆಂಡ್ ಹೋಗಿದ್ರು ಅವರು. ನ್ಯೂಜಿಲೆಂಡ್ ರಾಜಧಾನಿ ಯಾವುದು ಅಂದರೆ ಈ ವೆಲ್ಲಿಂಗ್ಟನ್ ಅಂತ ಕಂಡುಬರುತ್ತೆ. ಈ 3 ದೇಶಗಳಿಗೆ ಅವರು ಈ 2024 ನವೆಂಬರಲ್ಲಿ ಅನಿಸುತ್ತೆ. ಸೊ ಆ ಒಂದು ಟೈಮಲ್ಲಿ ಇವ್ರು ಹೋಗಿ ಬಂದಿದ್ರು, ಯಾರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಅವಾಗ ಇವರಿಗೆ ಗ್ರ್ಯಾಂಡ್ ಕಲರ್ ಆಫ್ ದಿ ಆರ್ಡರ್ ಟಿಮೋರ್ ಲೆಸ್ತೆ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಯಾರು? ಇದೇ ಒಂದು ತಿಮೋರ್ ಲೆಸ್ತೆಯ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಈ ಒಂದು ಪ್ರಶಸ್ತಿಯನ್ನು, ಸರಿನಾ. ಕೇಳ್ಬೋದು ನಿಮಗೆ. ಇದು ಪ್ರಶ್ನೆ ರಿಪೀಟ್ ಆಗ್ಬೋದು. ಈ ಪ್ರಶ್ನೆ ಯಾಕೆ ರಿಪೀಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ಈ ಕ್ವಶನ್ ಯೂನಿಕ್ ಆಗಿದೆ. ಯಾಕೆಂದರೆ ನಮ್ಮ ಭಾರತದ ಪ್ರೆಸಿಡೆಂಟ್ ಕೊಟ್ಟಿದೆ ಇದು. ಇವಾಗ ಪ್ರೈಮ್ ಮಿನಿಸ್ಟರ್ಗೆ ಕೊಟ್ಟಿದ್ರೆ ಓಕೆನಪ್ಪ, ಪ್ರೈಮ್ ಮಿನಿಸ್ಟರ್ಗೆ ಆಲ್ರೆಡಿ ಒಂದು 17 ದೇಶಗಳೇನೋ ಕೊಟ್ಟಿದ್ದಾವೆ. ಬಟ್ ಈ ರಾಷ್ಟ್ರಪತಿಗಳಿಗೆ ಕೊಟ್ಟಿರೋದು ಕೆಲವು ದೇಶಗಳು. ಸೊ ಅದಕ್ಕೆ ರಾಷ್ಟ್ರಪತಿಗಳು ಕೂಡ ಇಂಪಾರ್ಟೆಂಟ್. ನಮ್ಮ ದೇಶದ ಮೊದಲ ಪ್ರಜೆಯವರು, ಸರಿನಾ. ಸೊ ಅದಕ್ಕೆ ಅವರ ಬಗ್ಗೆ ಕೇಳಬಹುದು. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಬರ್ಕೊಂಡು ಇಟ್ಕೊಳ್ಳಿ ಅಥವಾ ಒಂದ್ಸರಿ ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಅತ್ಯಂತ ನಗರೀಕರಣಗೊಂಡ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಅತ್ಯಂತ ಹೆಚ್ಚು ನಗರೀಕರಣಗೊಂಡ ರಾಜ್ಯ ನಿಮಗೆ ಪ್ರದೇಶವಾರು ಅಥವಾ ಪರ್ಸೆಂಟೇಜ್ ವೈಸ್ ನಿಮಗೆ ಕೇಳಿದ್ರೆ ಗೋವಾ ಆಗುತ್ತೆ. ಗೋವಾ ಏನಿದೆ ಅಲ್ವಾ, ಈ 62.17% ಜನಸಂಖ್ಯೆ ಏನಿದೆ ಅಲ್ವಾ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಯಾವುದರ ಪ್ರಕಾರ? 2011ರ ಜನಗಣತಿಯ ಪ್ರಕಾರ. ನಿಮಗೆ ಏನಾದರೂ ಪರ್ಸೆಂಟೇಜ್ ವೈಸ್ ಕೇಳಿದ್ರೆ, ಓಕೆ, ಇವಾಗ ಪ್ರದೇಶವಾರು ಕೇಳಿದ್ರೆ ನಿಮಗೆ ಈ ಒಂದು ಗೋವಾ ಕಂಡುಬರುತ್ತೆ. ಬಟ್ ಏನಾದರೂ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನ ಕೋಟಿಗಳಲ್ಲಿ ಲಕ್ಷಗಳಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ನಗರದಲ್ಲಿ ವಾಸ ಮಾಡ್ತಾರೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ವಾಸ ಮಾಡ್ತಾರೆ, ಸರಿನಾ. ಬಟ್ ಈ ಗೋವಾ ನಂತರ ನಿಮಗೆ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ಯಾವುದು ಅಂದರೆ ಈ ದೆಹಲಿ, ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿ ಏನಿದೆ ಅಲ್ವಾ ಅದು ಕಂಡುಬರುತ್ತೆ ನಿಮಗೆ. ಕ್ಷಮಿಸಿ, ಮೀನ್ಸ್ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ನಗರೀಕರಣಗೊಂಡದ್ದು ಯಾವುದು ಅಂದರೆ ಈ ದೆಹಲಿ. ಬಟ್ ಈ ಗೋವಾ ನಂತರ ನಿಮಗೆ ರಾಜ್ಯ ಹೇಳೋದಾದರೆ ಈ ಒಂದು ತಮಿಳುನಾಡು ರಾಜ್ಯ ಏನಿದೆ ಅಲ್ವಾ, ತಮಿಳುನಾಡು ರಾಜ್ಯ ಸೆಕೆಂಡ್ ಬರುತ್ತೆ ನಿಮಗೆ, ಸೆಕೆಂಡಲ್ಲಿ ಕಂಡುಬರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ತಮಿಳುನಾಡು ಸೆಕೆಂಡ್ ಇದೆ, ಕೇರಳ ಥರ್ಡ್ ಇದೆ. ಯಾವುದರಲ್ಲಿ? ನಗರೀಕರಣಗೊಂಡಂತಹ ಒಂದು ರಾಜ್ಯಗಳಲ್ಲಿ ಫಸ್ಟ್ ನಿಮಗೆ ಗೋವಾ ಕಂಡುಬರುತ್ತೆ, ಸೆಕೆಂಡ್ ನಿಮಗೆ ತಮಿಳುನಾಡು ಕಂಡುಬರುತ್ತೆ, 3 ನಿಮಗೆ ಕೇರಳ ಕಂಡುಬರುತ್ತೆ, 4 ನಿಮಗೆ ಈ ಮಹಾರಾಷ್ಟ್ರ ಕಂಡುಬರುತ್ತೆ. ಬಟ್ ಜನಸಂಖ್ಯೆ ವೈಸ್ ನಿಮಗೆ ತಗೊಂಡ್ರೆ ಈ ಮಹಾರಾಷ್ಟ್ರನೇ ಫಸ್ಟ್ ಇದೆ, ಸರಿನಾ. ಬಟ್
ಇದು ಯಾವುದು ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ಈ ಮಹಾರಾಷ್ಟ್ರ 4th ನಂಬರ್ ಇದೆ, ಗೋವಾ 1st ನಂಬರ್ ಇದೆ. ಇಷ್ಟೇ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2029 ವೇಳೆಗೆ ಈ ಹಣಕಾಸು ವರ್ಷದ ವೇಳೆಗೆ ಅಂದಾಜು GDP ಎಷ್ಟು ಅಂತ ಹೇಳಿದ್ದಾರೆ, ಸರಿನಾ? ಎಷ್ಟು ಅಂತ ಈ IMF ದವರು ಒಂದು ಅಂದಾಜು ಮಾಡಿದ್ದಾರೆ ಅಂತ ನೋಡೋದಾದರೆ ಈ 6.5 ಇಂದ 7% ಇರಬಹುದು ಅಂತ ಹೇಳಿದ್ದಾರೆ. ಯಾವುದು ನಮ್ಮ ಭಾರತದ GDP, ಸರಿಯಾ? ಸೊ ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಈ ಬಜೆಟ್ ಬಗ್ಗೆ ನೋಡ್ಕೊಂಡು ಹೋಗಿ. ಬಜೆಟ್ ಬಗ್ಗೆ ಇನ್ನೂ ಸ್ವಲ್ಪ ಸಾಕಷ್ಟು ಕೇಳಿಲ್ಲ ಕ್ವಶನ್ಗಳು. ಈ ಬಜೆಟ್ ಬಗ್ಗೆ ಮೇ ಬಿ ನಿಮಗೆ ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಬರಬಹುದು. ಇಲ್ಲಿವರೆಗೂ ಬಂದಿಲ್ಲ ಅಂದರೆ ಬರಲ್ಲ ಅಂತ ಅಲ್ಲ ಅದರ ಅರ್ಥ, ಸರಿನಾ? ಈ ಆರ್ಥಿಕ ಸಮೀಕ್ಷೆ ಆಗಲಿ ಈ ಬಜೆಟ್ ಬಗ್ಗೆ ಇಲ್ಲಿವರೆಗೂ ಬಂದಿಲ್ಲ. ಮೇ ಬಿ ಟಫ್ ಕ್ವಶನ್ ತೆಗೆದ್ರೆ, ಟಫ್ ಕ್ವಶನ್ಸ್ ಏನಾದರೂ ಇಲ್ಲಿ ಎಲ್ಲವೂ ಕೂಡ ಈ ಟಾಪಿಕ್ಗಳು ಮುಗಿದ್ರೆ ನಿಮಗೆ ಟಫ್ ಕ್ವಶನ್ಸ್ ತೆಗಿತಾನೆ. ಆ ಟಫ್ ಕ್ವಶನ್ಸಲ್ಲಿ ಈ ಬಜೆಟ್ ಬಗ್ಗೆ ಪಕ್ಕಾ ಕೇಳ್ತಾನೆ. 2025 ಫೆಬ್ರವರಿ 1ನೇ ತಾರೀಕಿನಂದು ನಡೆದಿರ್ತಕ್ಕಂಥ ಬಜೆಟ್ ಬಗ್ಗೆ, ಸರಿನಾ? ಆ ಬಜೆಟ್ ಬಗ್ಗೆ ನೋಡ್ಕೊಂಡು ಹೋಗಿ. ಹಾಗೆ ಈ ಜನವರಿ 30ರಂದು ಬಿಡುಗಡೆ ಮಾಡಿದಾರಲ್ವಾ ಈ ಆರ್ಥಿಕ ಸಮೀಕ್ಷೆ, ಆ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ, ಸರಿನಾ? ನೀವು ಫುಲ್ ಎಲ್ಲವೂ ಕೂಡ ಓದ್ತಾ ಕೂತ್ರೆ 800-900 ಪೇಜ್ ಇರುತ್ತೆ. ಅದು ಯಾವುದು ಈ ಆರ್ಥಿಕ ಸಮೀಕ್ಷೆ, ಅದು ಓದೋದಾಗೋದಿಲ್ಲ, ಸರಿನಾ? ಬಟ್ ಕೆಲವೊಂದು ಪಾಯಿಂಟ್ಸ್ ನೀವೆಲ್ಲಾದರೂ ಇಲ್ಲಿ ಜಮಿನಿಯಲ್ಲಿ, ಓಕೆ, ಈ ಜಮಿನಿ AI ಅಂತ ಇದೆ ಅಲ್ವಾ, ಆ ಜಮಿನಿ AIದಲ್ಲಿ ನೀವು ಶಾರ್ಟ್ ಕೀ ಅಂತ ಅಥವಾ ಶಾರ್ಟ್ ನೋಟ್ಸ್ ಅಂತ ನೀವು ಏನಾದರೂ ಟೈಪ್ ಮಾಡಿ ಈ ಆರ್ಥಿಕ ಇಲಾಖೆದು ಏನಿದೆ ಅಲ್ವಾ ಅದು PDF ಹಾಕಿದ್ರೆ ಅಥವಾ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟರೆ ಅದು ಫುಲ್ ನಿಮಗೆ ಡಾಟಾನ ಹೇಳುತ್ತೆ. ನಿಮಗೆ ಯಾವುದ್ಯಾವುದು ನಿಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ಬಜೆಟ್ದು ನಿಮಗೆ ಯಾವುದಾದ್ರೂ ಅವತ್ತಿನ ನ್ಯೂಸ್ ಪೇಪರ್ ಇದ್ದರೆ ಆ ನ್ಯೂಸ್ ಪೇಪರ್ನ ಓದ್ಕೊಳ್ಳಿ, ಸರಿನಾ? ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವತ್ತಿನ ನ್ಯೂಸ್ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ನ್ಯೂಸ್ ಪೇಪರ್ನ ಒಂದ್ಸರಿ ಓದ್ಕೊಳ್ಳಿ. PDF ರೂಪದಲ್ಲಿ ನಿಮಗೆ ನ್ಯೂಸ್ ಪೇಪರ್ ಸಿಗುತ್ತೆ ಗ್ರೂಪಲ್ಲಿ, ಸರಿನಾ? ಟೆಲಿಗ್ರಾಮ್ ಗ್ರೂಪಲ್ಲಿ ನೀವೇನಿಲ್ಲ ಫೆಬ್ರವರಿ 1 ನೀವು ಏನಾದರೂ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಫೆಬ್ರವರಿ 1 ಪೇಪರ್ ನಿಮಗೆ ಸಿಗುತ್ತೆ. ಅದು ನೋಡ್ಕೊಳ್ಳಿ. ಪೇಪರ್ ನೋಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ದಾನೆ. 4 ಹೇಳಿಕೆ ಕೊಟ್ಟಿದ್ದಾನೆ. ಏನೇನು ಕೊಟ್ಟಿದ್ದಾನೆ ಅಂತ ನೋಡೋದಾದರೆ, ಒಂದೇದು NHRCಯ ಪ್ರಸ್ತುತ ಅಧ್ಯಕ್ಷರು ನ್ಯಾಯಮೂರ್ತಿ V ರಾಮಸುಬ್ರಹ್ಮಣ್ಯನ್ ಅಂತ ಹೇಳಿದ್ದಾರೆ. ಹೌದು, 2024ರಲ್ಲಿ ಇವರ ನೇಮಕವಾಗಿದೆ. ಎಷ್ಟರಲ್ಲಿ? 2024 ಮೇ ಬಿ ನವೆಂಬರ್ ಏನೋ ಅಕ್ಟೋಬರ್ ಇರ್ಬೋದು ಅನಿಸುತ್ತೆ, ಸರಿ? ಅವಾಗ ನೇಮಕವಾಗಿದೆ ಇವ್ರದ್ದು. ಹಾಗೆ ಪ್ರಧಾನ ಕಾರ್ಯದರ್ಶಿಯ ಹೆಸರು ಪ್ರಿಯಾಂಕ್ ಕನುಂಗೋ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಲ್ಲ, ಇದು ರಾಂಗ್ ಆಗಿದೆ ಇದು. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ನ್ಯಾಯಮೂರ್ತಿಗಳನ್ನು NHRC ಸದಸ್ಯರಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ದಾನೆ. ಹೌದು, ಈ NHRCಯ ಸದಸ್ಯರು ಯಾರಾಗಿರ್ತಾರೆ ಅಂದರೆ ನ್ಯಾಯಮೂರ್ತಿಗಳೇ ಆಗಿರ್ತಾರೆ. ಹಾಗೆ ಅದರ ಅಧ್ಯಕ್ಷರು ಸ್ಪೆಷಲಿ ನ್ಯಾಯಮೂರ್ತಿನೇ ಆಗಿರ್ತಾರೆ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಅಧ್ಯಕ್ಷರನ್ನು 2024 ಡಿಸೆಂಬರಲ್ಲಿ ನೇಮಕ ಮಾಡಲಾಗಿದೆ ಅಂತ ಹೇಳಿದ್ದಾನೆ. ಹೌದು, ಇದು ಕೂಡ ಸರಿಯಾಗಿದೆ ನಿಮಗೆ. ಬಟ್ ಇಲ್ಲಿ ತಪ್ಪಾದ ಉತ್ತರ ಯಾವುದು ಅಂದರೆ ಈ ಪ್ರಿಯಾಂಕ್ ಕನುಂಗೋ ಅವರು NHRC ಸದಸ್ಯರಾಗಿದ್ದಾರೆ ಅನ್ನೋದು ತಪ್ಪಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಪೌರತ್ವ ಪಡೆಯಲು ಒಂದು ಅವಕಾಶವಿದೆ ಅಂತ ಕೇಳಿದ್ದಾರೆ. ಏನಿದೆ ಅಂದರೆ ಫಸ್ಟ್ನೇದೇ ನಿಮಗೆ ಆಪ್ಷನ್ ಯಾವುದು ಅಂದರೆ ಈ ದೆಹಲಿಯಲ್ಲಿರುವ ಭಾರತ ರಾಯಭಾರ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು, ಅದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಗಮ್ ಸಾಹಿತ್ಯದಲ್ಲಿ ಆಗಮವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಈ ಆಗಮ ಅಥವಾ ಈ ಅಹಂಕಾರ ಪ್ರೀತಿ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದೆ. ಯಾವುದು ಈ ಆಗಮ ಅನ್ನೋದು ಏನಿದೆ ಅಲ್ವಾ, ಇದು ಪ್ರೀತಿ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದೆ. ಯಾವುದು ಈ ಆಗಮ ಸಿದ್ಧಾಂತ ಅಥವಾ ಈ ಆಗಮ ಒಂದು ಸಾಹಿತ್ಯ ಅಂತ ನಾವು ಹೇಳ್ಬೋದು. ಹಾಗೆ ಸಂಗಮ ಸಾಹಿತ್ಯದ ಕಾವ್ಯಗಳನ್ನು ಮುಖ್ಯವಾಗಿ 2 ವಿಷಯಗಳಾಗಿ ವಿಂಗಡಿಸಲಾಗಿದೆ. ಒಂದು ಆಗಮನದಲ್ಲಿ ಏನೇನು ಹೊಂದಿದವೆ ಅಂದರೆ ಒಂದು ಪ್ರೀತಿ, ವೈಯಕ್ತಿಕ ಭಾವನೆಗಳು ಮತ್ತು ಖಾಸಗಿ ಜೀವನ ಹೊಂದಿದೆ. ಹಾಗೆ ಪುರಂ ಎಂಬ ಒಂದು ಈ ವಿಭಾಗದಲ್ಲಿ ಯುದ್ಧ, ಶೌರ್ಯ, ಸಾರ್ವಜನಿಕ ಜೀವನ ಮತ್ತು ರಾಜ್ಯರ ಸ್ತುತಿಯ ಬಗ್ಗೆ ಹೇಳಲಾಗಿದೆ. ಯಾವುದು ಈ 2, ಒಂದು ಆಗಮ ಮತ್ತು ಯುದ್ಧ ಅಂತ ಕಂಡುಬರುತ್ತೆ, ಸರಿನಾ? ಒಂದು ಆಗಮ, ಇನ್ನೊಂದು ಯಾವುದು ಅಂದರೆ ಈ ಯಾವುದು ಪುರಂ ಅನ್ನೋದು. ಈ ಆಗಮದಲ್ಲಿ ಪ್ರೀತಿ, ವೈಯಕ್ತಿಕ ಭಾವನೆಗಳು ಮತ್ತು ಖಾಸಗಿ ಜೀವನದ ಬಗ್ಗೆ ಹೇಳಿದೆ. ಇದು ಕೂಡ ನೀವು ನೆನ್ಪಿಟ್ಕೋಬಹುದು. ಹಾಗೆ ಈ ಪುರಮಲ್ಲಿ ನಿಮಗೆ ಯುದ್ಧ, ಓಕೆ, ಪುರ್ರ ಅಂತ ಯುದ್ಧ ಮಾಡೋಕೆ ಹೊಂಟು ಬಿಡೋದು, ಸರಿನಾ? ಶೌರ್ಯ ಹೇಳುತ್ತೆ ನಿಮ್ಮದು, ಅದಾನಂತರ ಸಾರ್ವಜನಿಕ ಜೀವನ ಹೇಳುತ್ತೆ. ಸೊ ಯುದ್ಧ ಮಾಡಿದ್ರೆ ಸಾರ್ವಜನಿಕ ಜೀವನ ಅಲ್ವಾ, ಅದು ಪ್ರೈವೇಟ್ ಜೀವನ ಆಗುತ್ತಾ? ಇಲ್ಲ ತಾನೆ. ಅದಂದ್ರೆ ರಾಜರ ಸ್ತುತಿ, ರಾಜರು ಯಾವಾಗಲೂ ಕೂಡ ಪಬ್ಲಿಕ್ಕೇ ಇರ್ತಾರೆ, ನಾಟ್ ಪ್ರೈವೇಟ್ ಅಲ್ವಾ? ಸೊ ಅದು ಕೂಡ ನೀವು ನೆನ್ಪಿಟ್ಕೋಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದಕ್ಕೆ. ಸಂಗಮ್ ಸಾಹಿತ್ಯದಲ್ಲಿ ಆಗಮದ ವರ್ಗದ ಸಂಯೋಜನೆಗಳ ಕವಿತೆಗಳು ಪ್ರೀತಿಗೆ ಸಂಬಂಧಿಸಿದವೆ ಮತ್ತು ಪುರಂ ವರ್ಗದ ಕವಿತೆಗಳು ರಾಜ ಪ್ರಶಸ್ತಿಗೆ ಸಂಬಂಧ ಹೊಂದಿದವೆ. ಹೀಗಾಗಿ ಸಂಗಮ್ ಸಾಹಿತ್ಯದಲ್ಲಿನ ಆಗಮಗಳು ಮುಖ್ಯವಾಗಿ ಪ್ರೀತಿ ಮತ್ತು ಜೀವನಕ್ಕೆ ಸಂಬಂಧಿಸಿದವೆ. ನಾವು ಜೀವನದಲ್ಲಿ ಏನು ಆಗಮ ಆಗಲಿ ಅಂತ ನಾವು ಬೇಡ್ಕೊಳ್ತೀವಿ? ಪ್ರೀತಿ, ಪ್ರೇಮ, ಒಳ್ಳೆಯ ಜೀವನ, ಸರಿನಾ? ಸೊ ಆಗಿ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲೋಕ ಅದಾಲತ್ನಲ್ಲಿ ಸಿವಿಲ್ ಪ್ರಕರಣದಲ್ಲಿ ನೀಡುವ ನಿರ್ಧಾರಗಳು ಅಂತಿಮ ಮತ್ತು ಎಲ್ಲ ಪಕ್ಷಗಳ ಮೇಲೆ ಬದ್ಧವಾಗಿರುತ್ತವೆ ಮತ್ತು ಅದರ ವಿರುದ್ಧ ಯಾರಿಗೆ ಮೇಲ್ಮನವಿ ಸಲ್ಲಿಸಬಹುದು ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ನಿಮಗೆ ಆಲ್ರೆಡಿ ಹೇಳಿದಿನಲ್ವಾ, ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಯಾಕೆಂದರೆ ಮೇಲ್ಮನವಿ ಸಲ್ಲಿಸಲು ಬರುವುದೇ ಇಲ್ಲ. ನೀವು ಏನಾದರೂ ಲೋಕ ಅದಾಲತ್ನಲ್ಲಿ ಹೋಗಬೇಕು ಅಂದರೆ ಹೋದರೆ ನಿಮ್ಗೆ ಏನಿರಬೇಕು, ಫಸ್ಟ್ ಕಂಡೀಷನ್ ಏನು ಅಂದರೆ ನೀವು ಅಪೀಲ್ ಸಲ್ಲಿಸಲಿಕ್ಕೆ ಬರೋದಿಲ್ಲ.
ಈಗ ಹೆಂಗೆ ಅಂದರೆ ಗೌಡ್ರ ಮುಂದೆ ಹೋಗಿ ನೀವು ಏನಾದರೂ ನ್ಯಾಯ ಪಂಚಾಯತ್ ಮಾಡ್ಕೊಂಡಂಗೆ ಇದು, ಸರಿನಾ. ಮೀನ್ಸ್ ಇಬ್ಬರದು ಕೂಡ ಕೇಳ್ತಾನೆ, ಕಳ್ಳ ಎ ಕಳ್ಳ ಬಿ ಇಬ್ಬರದು ಕೂಡ ಕೇಳ್ತಾನೆ. ಕಳ್ಳ ಬಿ ನಿನಗೆ ಇವನು ಏನು ಮೋಸ ಮಾಡಿದಾನಪ್ಪ, ಇಲ್ಲಿ ಕಳ್ಳ ಎ ಹೇಳ್ತಾನೆ ಹಿಂಗಿಂಗೆ ಮೋಸ ಮಾಡಿದಾನ ಸರ್ ಅಂತ. ಓಕೆ, ಇಬ್ಬರು ಕಳ್ಳ ಬಿ ಕಳ್ಳ ಎ ನೀವಿಬ್ಬರು ಕೂಡ ನೀವೇ ಮಾತಾಡ್ಕೋರಿ, ಸ್ವಲ್ಪ ಏನಾದರೂ ನಿನಗೆ ರೊಕ್ಕ ಬೇಕಾ, ಹೆಚ್ಚಿಗೆ ನಿನಗೆ ಲಾಸ್ ಆಗಿದೆಯಾ, ಓಕೆ ಕಳ್ಳ ಬಿ ನೀನು ಇವನಿಗೆ ರೊಕ್ಕ ಕೊಡು, ದುಡ್ಡು ಕೊಡು. ಕಳ್ಳ ಎ ನಿನಗೆ ಸಮಾಧಾನ ಐತಲ್ವಾ, ದುಡ್ಡು ಬಂತಲ್ಲ, ಓಕೆ ಇನ್ಮೇಲೆ ನೀನು ಅಪೀಲ್ ಮಾಡಂಗಿಲ್ಲ, ಅಪೀಲ್ ಮಾಡಿದ್ರೆ ಹೊಡೆದು ಕಳಿಸ್ತೀನಿ ಅಂತ ಹೇಳ್ತದೆ. ಯಾರು? ಈ ಲೋಕ ಅದಾಲತ್, ನೆನ್ಪಿಟ್ಕೊಳ್ಳಿ ಸರಿನಾ. ಈ ಲೋಕ ಅದಾಲತ್ ತಂದಿರೋದು ಯಾಕೆ ಅಂದರೆ ಕ್ವಿಕ್ ಆಗಿ ನ್ಯಾಯವನ್ನು ಬಗೆಹರಿಸಲು, ಸರಿನಾ. ಸೊ ಕ್ವಿಕ್ ಆಗಿ ನ್ಯಾಯವನ್ನು ಬಗೆಹರಿಸಲಿಕ್ಕೆ ಈ ಲೋಕ ಅದಾಲತ್ನ ತಂದಿದ್ದಾರೆ. ಇವಾಗ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅಥವಾ ನಿಮಗೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಿಮ್ಗೆ ಯಾವ್ದ್ಯಾವುದು ನ್ಯಾಯ ಮೊಕದ್ದಮೆಗಳು ಇರ್ತಾವಲ್ವ, ಅಲ್ಲಿ ಸಾಲ್ವ್ ಆಗಿರೋದಿಲ್ಲ. ಹೇಗೆ ಅಂದರೆ ವರ್ಷ 10 ವರ್ಷ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರೆಲ್ಲ ಬಂದು ಹೊಡೆದಾಡ್ತಿರ್ತಾರೆ. ಸೊ ಇನ್ನೂ ಕೂಡ ಕೋರ್ಟಲ್ಲಿ ಹಾಗೆ ಕೇಸ್ ಇರುತ್ತೆ. ಸೊ ಅದಕ್ಕೆ ಇಷ್ಟೆಲ್ಲ ಇರಬಾರ್ದು, ನೀವಾದರೂ ಸುಖ ಆಗಿರಪ್ಪ ಅಂತೇಳಿ ತಂದಿದ್ದೇ ಒಂದು ಯಾವುದು ಅಂದರೆ ಈ ಲೋಕ ಅದಾಲತ್, ಸರಿನಾ. ಅಲ್ಲಿ ಏನು ಹೇಳ್ತದೆ, ಫೈನಲ್ ಡಿಸಿಷನ್ ಅದೇ, ನೀವು ಅಪೀಲ್ ಸಲ್ಲಿಸಕ್ಕೆ ಬರುವುದಿಲ್ಲ, ಅಷ್ಟೇ ಇದ್ರ ಮಾಹಿತಿ, ಸರಿನಾ. ಗೊತ್ತಿರೋ ನಿಮಗೆ ಕೇಳ್ಬೋದು. ಹಾಗೆ ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಅದು ಕೂಡ ಗೊತ್ತಿರೋ ನಿಮಗೆ. ಫೀಸ್ ಇಲ್ಲ ಇದಕ್ಕೆ, ಲೋಕ ಅದಾಲತ್ತಲ್ಲಿ ಫೀಸ್ ಇಲ್ಲ. ನಿಮ್ಮ ಫೀಸನ್ನು ಏನು ಮಾಡ್ತದೆ, ರೀಫಂಡ್ ಮಾಡ್ತದೆ. ಇಲ್ಲಿ ಫೀಸ್ ಇಲ್ಲ, ಅದು ಕೂಡ ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ದ್ವೀಪಗಳು ಅಂಡಮಾನ್ ನಿಕೋಬಾರಿಗೆ ಸೇರಿಲ್ಲ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕವರಟ್ಟಿ ಅಂತ ಕೊಟ್ಟಿದ್ದಾನೆ. ಸೊ ಈ ಕವರಟ್ಟಿ ಅನ್ನೋದು ಎಲ್ಲಿ ಲಕ್ಷದ್ವೀಪದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದ್ವೀಪ ಅಲ್ವಾ. ಈ ಕವರಟ್ಟಿ ಆಗಿರಲಿ, ಅಮೀನ್ ದೀವಿ ಆಗಿರಲಿ, ಸರಿನಾ, ಇವೆರಡೂ ಕೂಡ ಮತ್ತೆ ಮಿನಿಕಾಯ್ ಆಗಿರಲಿ, ಈ ಮೂರು ಕೂಡ ದ್ವೀಪಗಳು ನಿಮಗೆ ಎಲ್ಲಿ ಕಂಡುಬರ್ತವೆ ಅಂದರೆ ಈ ಲಕ್ಷದ್ವೀಪಗಳಲ್ಲಿ ಕಂಡುಬರ್ತವೆ, ಸರಿನಾ. ಈ ಲಕ್ಷದ್ವೀಪಗಳಲ್ಲಿ ಟೋಟಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂದರೆ 36 ದ್ವೀಪಗಳು ಕಂಡುಬರ್ತವೆ, ಸರಿನಾ. ಸರ್ ಇಲ್ಲ ಸರ್ 37 ಬರ್ತದೆ, ಕೆಲವೊಂದು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ 37 ಬರ್ತದೆ ಸರ್. ಕೆಲವೊಂದು ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರ್ತಿದ್ದೀನಿ, 243 ಅಂತ ಏನೋ ಇದೆ ಸರ್, 240 ಸಮಥಿಂಗ್ ಹೀಗೇನೋ ಇದೆ ಸರ್, ಅಲ್ವಾ ಸರ್. ಅಲ್ಲ, ಅದು ನೀವು ನೋಡಿ ಬೇಕಾದರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಆಗಿ 36 ನಂಬರ್ ಇದ್ದಾವೆ, ಸರಿನಾ. 36 ಇದ್ದಾವೆ. ಈ ಲೆಫ್ಟ್ 36, ರೈಟ್ ನಿಮಗೆ 572. ರೈಟ್ ಅಂದರೆ ಈ ಅಂಡಮಾನ್ ನಿಕೋಬಾರ್ಗಳಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂದರೆ 572. ಈ ಲಕ್ಷದ್ವೀಪಗಳಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂದರೆ ಜಸ್ಟ್ 36 ದ್ವೀಪಗಳು, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಲಕ್ಷದ್ವೀಪಗಳಲ್ಲಿ ಈ 3 ಮುಗಿತು ನಿಮಗೆ ದ್ವೀಪಗಳು. ಹಾಗೆ ಈ ಅಂಡಮಾನ್ ನಿಕೋಬಾರ್ಗಳಲ್ಲಿ ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳು ಇದಾವೆ ಅಂತ ನೋಡೋದಾದರೆ, ಒಂದು ಹ್ಯಾವ್ಲಾಕ್ ದ್ವೀಪ. ಹ್ಯಾವ್ಲಾಕ್ ದ್ವೀಪಕ್ಕೆ ಪ್ರಸ್ತುತ ಏನಂತ ಕರೆಯಲಾಗ್ತದೆ, ಸ್ವರಾಜ್ ದ್ವೀಪ ಅಂತ ಕರೆಯಲಾಗ್ತದೆ. ಹಾಗೆ ರಿಚೀಸ್ ಅನ್ನುವ ದ್ವೀಪ ಸಮೂಹ ಕಂಡುಬರುತ್ತೆ, ಎಲ್ಲಿ ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ, ಅಥವಾ ನೀವು ಈ ಬಂಗಾಳ ಕೊಲ್ಲಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ರುಟ್ಲ್ಯಾಂಡ್ ದ್ವೀಪ ಅಂತ ಕಂಡುಬರುತ್ತೆ, ಎಲ್ಲಿ ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ. ಹಾಗೆ ಪೋರ್ಟ್ ಬ್ಲೇರ್ ಅಂತ ಕಂಡುಬರುತ್ತೆ, ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ. ಈ ಪೋರ್ಟ್ ಬ್ಲೇರ್ಗೆ ರೀಸೆಂಟಾಗಿ ಹೆಸರು ಮರುನಾಮಕರಣ ಮಾಡಿದ್ದಾರೆ, ಏನಂತ, ಶ್ರೀ ವಿಜಯಪುರಂ ಅಂತ, ಸರಿನಾ. ವಿಜಾಪುರ ಅಲ್ಲ, ವಿಜಯಪುರಂ ಅಂತ ನೇಮಕ ಮಾಡಿದ್ದಾರೆ. ಯಾವುದನ್ನ, ಈ ಪೋರ್ಟ್ ಬ್ಲೇರನ್ನು. ಈ ಪೋರ್ಟ್ ಬ್ಲೇರ್ ಈ ಒಂದು ಅಂಡಮಾನ್ ನಿಕೋಬಾರದ ರಾಜಧಾನಿಯಾಗಿದೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಅದು ಕೂಡ ನಿಮ್ಗೆ ಕೇಳ್ಬೋದು. ಹಾಗೆ ಲಕ್ಷದ್ವೀಪದ ರಾಜಧಾನಿ ಯಾವುದು, ಇದೇ ಕವರಟ್ಟಿ, ಸರಿನಾ. ಸೊ ಕವರಟ್ಟಿ ಅದ್ರ ರಾಜಧಾನಿ ಆಗಿದೆ, ರಾಜಧಾನಿನೇ ಅಲ್ಲಿದು ಇಲ್ಲ ಅಂತಂದ್ರೆ ಹೆಂಗೆ ಅಲ್ವಾ. ಸೊ ಗೊತ್ತಿರಲಿ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ರಾಜ್ಯಗಳು ನೀಲಗಿರಿ ಪರ್ವತಗಳಿಗೆ ಸಂಪರ್ಕ ಹೊಂದಿವೆ ಅಂತ ಹೇಳಿದ್ದಾರೆ. ಯಾವ ರಾಜ್ಯಗಳು, 3 ರಾಜ್ಯಗಳು ರೀ. ಯಾವ್ದ್ಯಾವುದು, ಒಂದು ಮೇಜರ್ಲಿ ತಮಿಳುನಾಡು, ಸೆಕೆಂಡ್ ಹೈಯೆಸ್ಟ್ ಕೇರಳ, ಅದಾಂದ್ರೆ ನಮ್ಮ ಕರ್ನಾಟಕ. ಸೊ ಈ 3 ರಾಜ್ಯಗಳು ಏನಾಗ್ತವೆ, ಈ ಒಂದು ನೀಲಗಿರಿ ಪರ್ವತಗಳನ್ನು ಹೊಂದಿವೆ. ಮೀನ್ಸ್ ನೀಲಗಿರಿ ಪರ್ವತ ಈ 3 ರಾಜ್ಯಗಳಲ್ಲಿ ಆವರಿಸಿಕೊಂಡಿವೆ ಅಂತ ನಾವು ಕೇಳ್ಬೋದು, ನಿಮಗೆ ಕೇಳ್ತಾರೆ. ಹಾಗೆ ಈ ನೀಲಗಿರಿ ಪರ್ವತ ಏನಿದೆ ಅಲ್ವಾ, ಪೂರ್ವ ಘಟ್ಟಗಳನ್ನು ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಒಂದು ಸ್ಥಾನವಾಗಿದೆ. ಯಾವುದು, ಈ ನೀಲಗಿರಿ ಪರ್ವತಗಳು ಅನ್ನೋದು. ಹಾಗೆ ಈ ನೀಲಗಿರಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು, ದೊಡ್ಡ ಬೆಟ್ಟ ಅಂತ ಕಂಡುಬರುತ್ತೆ. ಈ ದೊಡ್ಡ ಬೆಟ್ಟ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ, ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ತಮಿಳುನಾಡಿನ ಊಟಿ ಕಂಡುಬರುತ್ತೆ ಅಲ್ವಾ. ಊಟಿ ಅಥವಾ ಉದಕಮಂಡಲ ಅಂತ ನೀವು ಹೇಳ್ತಿರಲ್ಲ, ಟ್ರಿಪ್ ಎಲ್ಲ ಹೋಗಿರ್ತೀರ ಅಲ್ಲಿ ಊಟಿಗೆ, ಸರಿನಾ. ಸೊ ಚೆನ್ನಾಗಿದೆ ಪ್ಲೇಸ್, ಹೋಗಿ ಬನ್ನಿ. ಸೊ ಆ ಊಟಿಯಲ್ಲಿ ದೊಡ್ಡ ಬೆಟ್ಟ ಅಂತ ಒಂದು ದೊಡ್ಡ ಬೆಟ್ಟ ಕಂಡುಬರುತ್ತೆ. ಮೀನ್ಸ್ ಅದು ಹೆಸರೇ ದೊಡ್ಡದಿದೆ, ಅದು ಹೆಸರಿಗೂ ಕೂಡ ದೊಡ್ಡದಿದೆ, ಹಾಗೆ ಅದು ಇರೋದು ಕೂಡ ದೊಡ್ಡದಿದೆ. ಎಲ್ಲಿ, ಈ ನೀಲಗಿರಿಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಯಾವುದು ಅಂದರೆ ಇದೇ ದೊಡ್ಡ ಬೆಟ್ಟ. ಬಟ್ ನಮ್ಮ ದಕ್ಷಿಣ ಭಾರತದ ಅತ್ಯಂತ ದೊಡ್ಡವಾದ ಬೆಟ್ಟ ಯಾವುದು, ಅಣ್ಣೈಮುಡಿ ಅಂತ ನಾವು ಹೇಳ್ಬೋದು, ಸರಿನಾ. ಹಾಗೆ ಈ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು, ಇದೇ ಅಣ್ಣೈಮುಡಿ. ಕೇರಳದ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು, ಇದೇ ಅಣ್ಣೈಮುಡಿ, ಸರಿನಾ. ಇಷ್ಟು ಗೊತ್ತಿರಲಿ. ನಮ್ಮ ಭಾರತ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು, ಎತ್ತರವಾದ ಶಿಖರ ಯಾವುದು ಹೇಳಿ. ನಮ್ಮ ಭಾರತದ ಭೂಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಆಪ್ಷನ್ ಎ K2, ಆಪ್ಷನ್ ಬಿ ಗಾಡ್ವಿನಾಸ್ಟಿನ್, ಆಪ್ಷನ್ ಸಿ ಕಾಂಚನಜುಂಗ, ಸರಿನಾ. ಹೇಳಿ ಇದನ್ನ, ಸರಿಯಾಗಿ ಉತ್ತರ ಹೇಳ್ಬೋದು. ಸರ್ ರಿಪೀಟ್ ಆಗಿದ್ದಾವೆ, ಆಪ್ಷನ್ ಇದ್ರೆ 2 ಆಗುತ್ತೆ ಅಂತ ಎಲ್ಲವೂ ಕೂಡ ಹೇಳಬೇಡಿ, ರೈಟ್ ಆನ್ಸರ್ ಮಾತ್ರ ಮೆನ್ಷನ್ ಮಾಡಿ, ಒಂದೇ ಆನ್ಸರ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಈಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಫಾರ್ ಕಾಂಟೆಕ್ಸ್ಟುವಲ್ ಮೆನ್ಯೂ ಅಂತ ಕೇಳಿದ್ದಾನೆ. ಈ ಕಾಂಟೆಕ್ಸ್ಟುವಲ್ ಮೆನ್ಯೂಗೆ ಯಾವುದೋ ಒಂದು ಶಾರ್ಟ್ಕಟ್ ಕೀನ ನಾವು ಬಳಸ್ತೀವಿ ಅಂತ ನೋಡೋದಾದರೆ, ಈ ಶಿಫ್ಟ್ ಪ್ಲಸ್ F10 ಅನ್ನು ನಾವು ಬಳಸ್ತೀವಿ. ಯಾವುದನ್ನ, ಈ ಕಾಂಟೆಕ್ಸ್ಟುವಲ್ ಮೆನ್ಯೂಗೆ, ಸರಿನಾ. ಸೊ ಇಷ್ಟು ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೈಪರ್ ಲಿಂಕ್ ಸೇರಿಸಲು ಸಂವಾದ ಪೆಟ್ಟಿಗೆಯನ್ನು ತೆರೆಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಈ ಹೈಪರ್ ಲಿಂಕನ್ನು ಸೇರಿಸಲು ಸ್ಪೆಷಲಿ ಕಂಟ್ರೋಲ್ ಕೆ-ಯನ್ನು ಬಳಸಲಾಗುತ್ತದೆ, ಸರಿನಾ. ಇದು ಕೂಡ ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 86ನೇ ಸಾಂವಿಧಾನಿಕ ತಿದ್ದುಪಡಿ, ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಈಸಿ ಕ್ವಶನ್. ಇದು ಎದಕ್ಕೆ ಸಂಬಂಧಿಸಿದೆ,
ಈ ಒಂದು 21A ವಿಧಿಗೆ ಮೀನ್ಸ್ ಈ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ರಾಜ್ಯದ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯದ ಜವಾಬ್ದಾರಿಯಾಗಿದೆ ಅಂದರೆ ಸಿದ್ದರಾಮಯ್ಯ ಹೋಗಿ ಹಿಡ್ಕೊಳ್ಳೋಣ ಸರ್, ಅಲ್ಲಿ ಇಲ್ಲ ಅಂದರೆ ಈ ಯಾರಿಗೆ ತಮಿಳ್ನಾಡದವರು ಸ್ಟಾಲಿನ್ಗೆ ಹಿಡ್ಕೊಳ್ಳೋಣ ಸರ್, ಅಥವಾ ಪಿಣರಾಯಿ ವಿಜಯನ್ ಅವರಿಗೆ ಹಿಡ್ಕೊಳ್ಳೋಣ ಸರ್ ಕೇರಳಕ್ಕೆ ಹೋಗಿ, ಇಲ್ಲ ಅಂತಂದರೆ ಈ ಅಸ್ಸಾಂಗೆ ಹೋಗಿ ಹೇಮಂತ್ ಅವರಿಗೆ ಹಿಡ್ಕೊಳ್ಳೋಣ, ಹೇಮಂತ್ ಬಿಸ್ವಾ ಶರ್ಮಾ ಅವರಿಗೆ ನೆನ್ಪಿಟ್ಕೊಳ್ಳಿ. ಹಾಗೆ CMಗಳ ಹೆಸರು ಹೇಳ್ತಾ ಇದ್ದೀನಿ, ಅದು ಕೂಡ ನಿಮ್ಗೆ ಕೇಳ್ಬೋದು. ಸೊ ಹಾಗೆ ಹಿಡ್ಕೊಳ್ಳೋಣ, ರಾಜ್ಯಗಳ ಜವಾಬ್ದಾರಿಯಾಗಿದೆ ಮೀನ್ಸ್ ರಾಜ್ಯ ಮೀನ್ಸ್ ರಾಷ್ಟ್ರ, ಸರಿನಾ. ರಾಜ್ಯ ಅಂತಲೇ ಇದೆ ನಮ್ಮ ಭಾರತದ ಈ ಸಂವಿಧಾನದಲ್ಲಿ. ರಾಜ್ಯ ಅಂದರೆ ಒಂದು ದೇಶ ಅನ್ನಂಗದರ ಅರ್ಥ, ಸರಿನಾ. ಇವಾಗ 12ನೇ ವಿಧಿಯಲ್ಲಿ ಮತ್ತು 36ನೇ ವಿಧಿಯಲ್ಲಿ ರಾಜ್ಯದ ಮೀನಿಂಗ್ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ರಾಜ್ಯದ ಮೀನಿಂಗಲ್ಲಿ ಏನೇನು ಬರ್ತವೆ, ಸಾರ್ವಜನಿಕ ಸಂಸ್ಥೆಗಳು, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿಗಳು, ಇವೆಲ್ಲವೂ ಕೂಡ ಕೇಂದ್ರ ಮತ್ತು ರಾಜ್ಯದ ಅಧೀನದಲ್ಲಿ ಬರ್ತಕ್ಕಂತಹ ಎಲ್ಲ ಆಫೀಸ್ಗಳು ಎಲ್ಲವೂ ಕೂಡ ಈ ಎದರಲ್ಲಿ ಅಂದರೆ ಈ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಹೇಳಿದ್ದಾರೆ. ಮೀನ್ಸ್ ರಾಜ್ಯ ಅಂತಂದರೆ ಜಸ್ಟ್ ನಾಟ್ ಅ ಸ್ಟೇಟ್. ರಾಜ್ಯ ಅಂತಂದರೆ ಹೇಗೆ ಹಳೆ ಕಾಲದಲ್ಲಿ ಹೇಳ್ತಿದ್ವಿ, ನನ್ನ ರಾಜ್ಯದಲ್ಲಿ ಬಾರೋ ನೀನು ನೋಡ್ಕೊಳ್ತೀನಿ, ಹಾಗೆ ನಿನ್ನ ರಾಜ್ಯದ ಮೇಲೆ ನಾನು ಆಕ್ರಮಣ ಮಾಡ್ತೀನಿ, ಮೀನ್ಸ್ ನಿನ್ನ ದೇಶ ನನ್ನ ದೇಶ. ಹಾಗೆ ಇಲ್ಲಿ ನಿಮಗೆ ರಾಜ್ಯ ಅಂದರೆ ಏನು ಬರುತ್ತೆ, ದೇಶ ಅಂತಲೇ ನಾವು ಓದ್ಕೊಳ್ಬೇಕಾಗತ್ತೆ. ಮೀನ್ಸ್ ಈ ದೇಶ ಅನ್ನೋದು ಏನಾಗಿದೆ, 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳ್ತದೆ. ಯಾವುದು 86ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ ಹೇಳ್ತದೆ, 86ನೇ ತಿದ್ದುಪಡಿ ಹೇಳ್ತದೆ. ಯಾವೊಂದು ವರ್ಷ ಬಂದಿದೆ ಅಂದರೆ 2002ರಲ್ಲಿ ಈ ತಿದ್ದುಪಡಿ ಬಂದಿರ್ತದೆ. ಯಾರ್ದು ಬರ್ತ್ಡೇ ಡೇಟ್ 2002 ಇದೆ ಅಲ್ವಾ, ಬರ್ತ್ ಇಯರ್ ಎಷ್ಟು 2002 ಇದೆ ಅಲ್ವಾ, ಅವ್ರು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮ್ಮ 2002ರಲ್ಲಿ ಏನೇನಾಗಿದೆ ಅಲ್ವಾ ಅವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಸಹಕಾರಿ ವರ್ಷ ಬರುತ್ತೆ, ಸಹಕಾರಿ ಮೀನ್ಸ್ ಬಹು ಸರ್ಕಾರಿ ಕಾಯ್ದೆ ಬರುತ್ತೆ 2002ರಲ್ಲಿ. ಅದಾದ ನಂತರ ನಿಮಗೆ ಜೀವ ವೈವಿಧ್ಯ ಕಾಯ್ದೆ ಬರುತ್ತೆ 2002ರಲ್ಲಿ. ಮತ್ತು ಇದೇ ಒಂದು 86ನೇ ತಿದ್ದುಪಡಿ ಆಗುತ್ತೆ 2002ರಲ್ಲಿ. ಮತ್ತೇನೇನಾಗುತ್ತೆ 2002ರಲ್ಲಿ ಸ್ಪೆಷಲ್ ಇದ್ದದ್ದು, ಇನ್ನೊಂದು ನಮ್ಮ ಪ್ರೆಸಿಡೆಂಟ್ ಆಗಿ APJ ಅಬ್ದುಲ್ ಕಲಾಂ ಅವರು ಇರ್ತಾರೆ, ಸರಿನಾ. ಹಾಗೆ ನಮ್ಮ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ, ಸರಿನಾ. ಇವೆಲ್ಲವೂ ಕೂಡ ನೋಡ್ಕೊಳ್ಳಿ, ಕೇಳಬಹುದು ನಿಮಗೆ. ಯಾಕೆಂದರೆ ನಾವು ಹುಟ್ಟಿದ ಒಂದು ಬರ್ತ್ ಇಯರ್ ಯಾವುದಿರುತ್ತಲ್ವ, ಆ ಇಯರ್ ಸ್ವಲ್ಪನಾದರೂ ನೋಡ್ಕೋಬೇಕು. ಯಾಕಂದರೆ ನಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ನಾವು ಹುಟ್ಟಿದ ವರ್ಷ ಕೂಡ ನಮಗೆ ಇದ್ರೆ ಲಕ್ ತಂದು ಕೊಡಬಹುದು, ಸರಿನಾ. ಸೊ ಅದಕ್ಕೆ ನಾವು ಹುಟ್ಟಿದ ವರ್ಷ ಯಾವುದೇ ಆಗಿರಲಿ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರ್ಯಾರು ಇರ್ತಾರಲ್ವ ಅವ್ರು ಹುಟ್ಟಿದ ವರ್ಷ ಏನೇನಾಗಿದ್ದಾವೆ ಒಳ್ಳೆಯದು ಅಥವಾ ಏನೇನಾಗಿದ್ದಾವೆ ಕೆಟ್ಟದ್ದು ಅನ್ನೋದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದು 86ನೇ ತಿದ್ದುಪಡಿ ಆಯಿತು. ಇನ್ನೊಂದು ನಿಮ್ಗೆ ಕೇಳ್ಬೋದು, ಏನು ಅಂದರೆ ಈ 93ನೇ ತಿದ್ದುಪಡಿಯ ಬಗ್ಗೆ ಕೇಳ್ಬೋದು. ಏನು ಸರ್ ಈ 93ನೇ ತಿದ್ದುಪಡಿ ಅಂದರೆ, ಇವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ತವೆ, ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಕೆಲವು ಬಡ ವಿದ್ಯಾರ್ಥಿಗಳಿಗೆ ಸಮ ಮೀಸಲಾತಿ ಕೊಟ್ಟು 6ರಿಂದ 14 ವರ್ಷದ ಉಚಿತ ಶಿಕ್ಷಣ ನೀಡಬೇಕು ಅಂತ ಹೇಳ್ತದೆ. ಎಷ್ಟನೇ ಒಂದು ವಿಧಿಯಲ್ಲಿ ಅಂದರೆ ಈ 93 ಎಷ್ಟನೇ ವಿಧಿ ಅಲ್ಲ, ಎಷ್ಟನೇ ತಿದ್ದುಪಡಿ ಅಂದರೆ ಈ 93ನೇ ತಿದ್ದುಪಡಿ ಹೇಳ್ತದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯ ಬಗ್ಗೆ, ಈ ಬಡ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಿಸುವುದರ ಬಗ್ಗೆ ಹೇಳುವ ಒಂದು ವಿಧಿ ಯಾವುದಾದ್ರೆ ಈ 93ನೇ ತಿದ್ದುಪಡಿ, ಸರಿನಾ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ತಿದ್ದುಪಡಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ತಿದ್ದುಪಡಿ. ಗೊತ್ತಿರಲಿ, ನೋಡ್ಬೋದು ನೀವು, ಅದನ್ನು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ 101ನೇ ಸಾಂವಿಧಾನಿಕ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಹೇಳಿ ಸಾಕಾಯ್ತು ನನಗೆ, ತಿದ್ದುಪಡಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ನೋಡ್ಕೊಂಡಿಗೆ. ಯಾವುದು ಕೂಡ ತಿದ್ದುಪಡಿ ಮಿಸ್ ಆಗಿರಬಾರ್ದು. ಇವಾಗ ಮೊನ್ನೆ 40ನೇ ತಿದ್ದುಪಡಿ ಕೇಳಿದ್ದ, ಸರಿನಾ. 40ನೇ ತಿದ್ದುಪಡಿ ಕೇಳಿದ್ದ, ಅದು ಸಮುದ್ರದ ಬಗ್ಗೆ ಎಲ್ಲವೂ ಕೂಡ ಇತ್ತು, ಸರಿನಾ. ಸಮುದ್ರದಲ್ಲಿ ನಮ್ಮ ಒಂದು ಆಡಳಿತದ ಬಗ್ಗೆ, ಎಕನಾಮಿಕಲ್ ಝೋನ್ ಬಗ್ಗೆ ಅದೆಲ್ಲವೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು 40ನೇ ತಿದ್ದುಪಡಿಯಲ್ಲಿ. ಬಟ್ ಅದು ನಿಮಗೆ ಓದಿರಲ್ಲ ನೀವು, ಸಾಕಷ್ಟು ಜನ ಅದಕ್ಕೆ ಓದಿರಲ್ಲ. ಎಲ್ಲರೂ ಕೂಡ 106 ತಿದ್ದುಪಡಿ ನೆನಪಿರಲ್ಲ, ಸರಿನಾ. ಬಟ್ ಏನು ಇಂಪಾರ್ಟೆಂಟ್ ತಿದ್ದುಪಡಿ ಈಗ 86ನೇ ಇದೆ ಅಲ್ವಾ, ಇಂಪಾರ್ಟೆಂಟ್ ಇದೆ. 89 ಇದೆ ಅಲ್ವಾ, ಇಂಪಾರ್ಟೆಂಟ್ ಇದೆ. 90ರಿಂದ 106ನೇವರೆಗೂ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗಿ, ಓಕೆ. ಇಲ್ಲಿ 101ನೇ ತಿದ್ದುಪಡಿ ಏನು ಕೇಳಿದಾನೆ ಅಂದರೆ ಈ GST ಬಗ್ಗೆ ಹೇಳುತ್ತೆ. ಯಾವುದು 101ನೇ ತಿದ್ದುಪಡಿ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ 100ನೇ ತಿದ್ದುಪಡಿ ಎದ್ರ ಬಗ್ಗೆ ಹೇಳುತ್ತೆ, ಬಾಂಗ್ಲಾ ಮತ್ತು ನಮ್ಮ ಭಾರತದ ಮಧ್ಯೆ ಕೆಲವೊಂದು ಪ್ರದೇಶಗಳ ಒಂದು ಹಂಚಿಕೆ ಮಾಡ್ಕೊಳ್ತೀವಿ. ಇದು ನೀನು ತಗೋ, ಅದನ್ನು ನಾನು ಕೊಡು, ಆ ಊರು ನೀನು ತಗೋ, ಈ ಊರು ನಾನು ತಗೋ ಅಂತ ಹಂಚಿಕೆ ಮಾಡ್ಕೊಳ್ತೀವಿ, ಸರಿ. ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ಅದು ಎಷ್ಟನೇ ಒಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ ಅಂದರೆ ಈ 100ನೇ ಒಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ. ಹಾಗೆ ಈ 98ನೇ ತಿದ್ದುಪಡಿಯಲ್ಲಿ ಏನು ಹೇಳಲಾಗಿದೆ, ಕಲ್ಯಾಣ ಕರ್ನಾಟಕದವರು, ಸರಿನಾ, ಹೈದರಾಬಾದ್ ಕರ್ನಾಟಕ ನಿಮ್ಮದೇ ಇದು, ಸರಿನಾ. ಈ 371J ತಿದ್ದುಪಡಿಯಾಗಿ ಬಂದಿರೋದು ಯಾವುದು ಅಂದರೆ ಇದೇ ಒಂದು 98ನೇ ತಿದ್ದುಪಡಿಯ ಪ್ರಕಾರ 2012ರಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಬಟ್ ಅದು ತಿದ್ದುಪಡಿಯಾಗಿ ಎನಾಕ್ಟ್ ಆಗಿರೋದು ಯಾವಾಗ, ಜಾರಿಗೆ ಬಂದಿರೋದು ಯಾವಾಗ ಅಂದರೆ ಅದು 2013ರಲ್ಲಿ. ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಾನೆ. 2012 ಆಪ್ಷನ್ ಇತ್ತು, 2013 ಆಪ್ಷನ್ ಇತ್ತು. 2013 ಆನ್ಸರ್ ಆಗುತ್ತೆ. ಹಾಗೆ 97ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗುತ್ತೆ. ಎದ್ರ ಬಗ್ಗೆ ಹೇಳುತ್ತೆ, ಈ ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ. ಸಹಕಾರಿ ಸಂಘಗಳ ಬಗ್ಗೆ ಅಥವಾ ಈ 9B ಒಂದು ಭಾಗವನ್ನು ಸೇರ್ಪಡೆ ಮಾಡಿರೋದು ಇದೇ ಒಂದು 97ನೇ ತಿದ್ದುಪಡಿಯ ಪ್ರಕಾರ. ಯಾವಾಗ 2011ರಲ್ಲಿ, ಸರಿನಾ. ಸೊ ಇನ್ನೊಂದು ಗೊತ್ತಿರಲಿ ನಿಮಗೆ, ಮ್ಯಾಕ್ಸಿಮಮ್ 99% ಏನು ಅಂದರೆ ತಿದ್ದುಪಡಿ 1 ವರ್ಷ ಆಯಿತು ಅಂತ ಅನ್ಕೊಳ್ಳಿ. 2025ರಲ್ಲಿ ತಿದ್ದುಪಡಿ ಆಗಿದೆ ಅಂತ ಅನ್ಕೊಳ್ಳಿ, ಅದು ಜಾರಿಗೆ ಬಂದಿರೋದು 2026ರಲ್ಲಿ ಆಗಿರುತ್ತೆ.
99% ಯಾವುದೋ ಒಂದು ನಿಮಗೆ ಏನಾದರೂ ಅದು ಜನವರಿಯಲ್ಲಿ ಅಥವಾ ಈ ಫಸ್ಟ್ ಅಧಿವೇಶನದಲ್ಲಿ ಅದು ಏನಾದರೂ ತಿದ್ದುಪಡಿ ಅದನ್ನು ತೊಗೊಂಡಿದ್ರು ಅಂದರೆ ಲಾಸ್ಟ್ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ಅದು ಜಾರಿಯಾಗಿ ಬಂದಿರಬಹುದು ಸರಿನಾ. ಅದೇ ವರ್ಷ ಕೆಲವೊಂದು ಬಟ್ 99% ಏನು ಅಂದರೆ ಆ ವರ್ಷ ಜಾರಿಯಾಗಿದೆಯಾ ಮೀನ್ಸ್ ಅದು ಆ್ಯಕ್ಟ್ ಬಂದಿದೆಯಾ ನೆಕ್ಸ್ಟ್ ವರ್ಷ ಜಾರಿಯಾಗಿರುತ್ತೆ. ಸೊ ಹಾಗೆ ಇರುತ್ತೆ 99%. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ಇದು GST ಯಾವಾಗ ಜಾರಿಗೆ ಬಂತು ಅಂತ ನೋಡೋದಾದರೆ ಜುಲೈ 1, 2017 ಜಾರಿಗೆ ಬರ್ತಾ ಇದು ಯಾವುದು ಈ GST ಅನ್ನೋದು. ಹಾಗೆ ಈ GSTಗೆ ಸಂಬಂಧಿಸಿದಂತಹ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಗೊತ್ತಿರಬೇಕು ನಿಮಗೆ. ಏನು ಈ GST ನಂಬರ್ ಎಷ್ಟು ನಂಬರ್ ಇರುತ್ತೆ, GST ನಂಬರ್ ಇರುತ್ತೆ ಅಲ್ವಾ, ಕೆಲವೊಂದು ಅಂಗಡಿ ಮೇಲೆಲ್ಲವೂ ಕೂಡ ನೋಡಿರ್ಬೋದು GST ನಂಬರ್ ಅಂತ ಹಾಕಿರ್ತಾರೆ. ಎಷ್ಟು ಅಂಕಿಯ ನಂಬರ್ ಇರುತ್ತೆ ಅಂದರೆ 15 ಅಂಕಿಯ ನಂಬರ್ ಇರುತ್ತೆ. ಆಧಾರ್ ಕಾರ್ಡ್ ಥರ 12 ಅಂಕಿ ಇರೋದಿಲ್ಲ ಸರಿನಾ. ಸೊ ಇದು ಏನಾಗಿರುತ್ತೆ 15 ಅಂಕಿಯ ನಂಬರ್ ಆಗಿರುತ್ತೆ ಯಾವುದು GST ನಂಬರು. ಹಾಗೆ ಎಷ್ಟು ರೀತಿಯ ಒಂದು GSTಯ ಮಾನದಂಡಗಳಿದ್ದಾವೆ ಅಂದರೆ ಟೋಟಲಿ 5 ರೀತಿಗಳು ಇದ್ದಾವೆ. ಯಾವ್ದ್ಯಾವುದು 5%, 18%, ಮತ್ತು ಯಾವ ಇನ್ನೂ ಇನ್ನೊಂದು 0% ಮತ್ತು ಇನ್ನೂ 2% ಯಾವುದಿದ್ದಾವೆ ಹೇಳಿ. ಇನ್ನೊಂದು ಕೂಡ ಇದೇ ಒಂದು GSTಯಲ್ಲಿ ಹೇಳ್ತದೆ 40%ಗಿಂತ ಜಾಸ್ತಿ GST ಹಾಕಂಗಿಲ್ಲ ಅಂತ ಕೂಡ ಹೇಳ್ತದೆ. ಯಾವುದು ಇದೇ GST ಸಾರಿ 40 ಇದೆ 60 ಇದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಸ್ವಲ್ಪ ಡೌಟ್ ಇದೆ, ಯಾಕೋ ಡೌಟ್ ಬಂತು, ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಮೀನ್ಸ್ ಅದನ್ನು ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು GST ಹಾಕ್ಬೋದು ಅಂತ ಒಂದು ವಸ್ತುವಿನ ಅದರ ಒಂದು ಮೌಲ್ಯದ ಮೇಲೆ ಎಷ್ಟು % GST ಮ್ಯಾಕ್ಸಿಮಮ್ ಹಾಕ್ಬೋದು ಅಂತ ನೋಡ್ಕೊಂಡು ಹೋಗಿ. ಇದನ್ನು ಇಂಪಾರ್ಟೆಂಟ್ ಇದೆ ನೋಡಿ. ಇದು ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ನಿಮಗೆ ಮೇ ಬಿ, ಇಲ್ಲ ಅಂತಂದರೆ ಟೆಲಿಗ್ರಾಮಲ್ಲಿ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಭಾರತದಿಂದ ನಾಮನಿರ್ದೇಶನಗೊಂಡ ಭಾರತದ ಮಹಿಳಾ ನಿರ್ದೇಶಕಿ ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ ಪಾಯಲ್ ಕಪಾಡಿಯಾ ಅನ್ನೋರು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡ ಭಾರತದ ಮೊದಲ ಮಹಿಳಾ ನಿರ್ದೇಶಕಿಯಾಗಿದ್ದಾರೆ. ಯಾರು ಈ ಪಾಯಲ್ ಕಪಾಡಿಯಾ ಅನ್ನೋರು. ಯಾವ ಒಂದು ಚಿತ್ರಕ್ಕಾಗಿ ಅಂತ ನೋಡೋದಾದರೆ ಅವ್ರದ್ದು ಚಿತ್ರ ಈ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಅಂತ ಅನ್ನೋ ಒಂದು ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ನಿರ್ದೇಶಕಿ ಎಂಬ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ. ಯಾರು ಪಾಯಲ್ ಕಪಾಡಿಯಾ ಅನ್ನೋರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಸ್ಸಾಂನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾರು ಅಸ್ಸಾಂನ ಕೇಸರಿ ಅಂತ ನೋಡೋದಾದರೆ ಅಂಬಿಕಾಗಿರಿ ರಾಯ್ ಚೌಧರಿ ಅಂತ ಹೇಳ್ತಾರೆ ಸರಿನಾ. ಈ ಅಂಬಿಕಾಗಿರಿ ರಾಯ್ ಚೌಧರಿ ಅನ್ನೋರು ಏನಾಗಿದ್ದಾರೆ ಈ ಅಸ್ಸಾಂನ ಕೇಸರಿ ಆಗಿದ್ದಾರೆ. ಸರ್ ಇಲ್ಲ ಸರ್ ಈ ಗೋಪಿನಾಥ್ ಬಾರ್ಡೋಲಿ ಆಗಿದ್ದಾರೆ. ಅಸ್ಸಾಂನ ಈ ಒಂದು ಹುಲಿ ಯಾರು ಅಂತ ನಿಮಗೆ ಕೇಳೋದಾದರೆ ಅಸ್ಸಾಂನ ಸಿಂಹ ಅಥವಾ ಈ ಹುಲಿ ಅಂತ ಹೇಳ್ಬೋದು ಅವ್ರನ್ನ. ಯಾರು ಅಂದರೆ ಈ ಗೋಪಿನಾಥ್ ಬಾರ್ಡೋಲಿ ಅನ್ನೋರು. ಈ ಗೋಪಿನಾಥ್ ಬಾರ್ಡೋಲಿ ಅವರು ಅದು ಆಗಿದ್ದಾರೆ. ಬಟ್ ಅಸ್ಸಾಂನ ಕೇಸರಿ ಯಾರು, ಇವ್ರು ಬೇರೆ. ಯಾರು ಈ ಅಂಬಿಕಾಗಿರಿ ರಾಯ್ ಚೌಧರಿ ಅನ್ನೋರು. ಹಾಗೆ ಬಿಹಾರದ ಕೇಸರಿ ಎಂದು ಯಾರನ್ನ ಕರೀತೀವಿ ನಾವು ಅಂತ ನೋಡೋದಾದರೆ ಈ ಬಿಹಾರದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಶ್ರೀ ಬಾಬು ಅಥವಾ ಶ್ರೀಕೃಷ್ಣ ಸಿಂಗ್ ಅವರನ್ನು ಈ ಒಂದು ಬಿಹಾರದ ಕೇಸರಿ ಅಂತ ಕರಿತೀವಿ. ಹಾಗೆ ಪಂಜಾಬ್ದ ಕೇಸರಿ ಅಂತ ಯಾರನ್ನ ಕರಿತೀವಿ, ಲಾಲಾ ಲಜಪತ್ ರಾಯ್ ಅವರನ್ನು ನಾವು ಪಂಜಾಬಿನ ಕೇಸರಿ ಅಂತ ಕರಿತೀವಿ ಸರಿನಾ. ಹಾಗೆ ನಮ್ಮ ಕರ್ನಾಟಕದ ಕೇಸರಿ ಯಾರು, ಸಿಂಪಲ್ ಕ್ವಶನ್ ಹೇಳಿದು. ಹಾಗೆ ಇವರು ಯಾವಾಗ ಮೃತ್ಯು ಹೊಂದಿದ್ರು, ಯಾವಾಗ ಮರಣ ಹೊಂದಿದ್ರು ಅಂದರೆ 1942ರಲ್ಲಿ ಹೊಂದಿದ್ದಾರೆ. ಯಾರು ನಮ್ಮ ಕರ್ನಾಟಕದ ಕೇಸರಿ, ಅವರ ಹೆಸರನ್ನು ನೀವು ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MSME ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಈ MSME ಯಾವಾಗ ಆಚರಿಸಲಾಗ್ತದೆ? ಜೂನ್ 27ರಂದು ಈ MSME ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಹಾಗೆ ಸ್ಟಾರ್ಟಪ್ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 16ರಂದು ನಾವು ಸ್ಟಾರ್ಟಪ್ ದಿನ ಆಚರಣೆ ಮಾಡ್ತೀವಿ. ಹಾಗೆ ಇದೇ ಜನವರಿ 16ರನ್ನ ನಾವು ಮೊಟ್ಟ ಮೊದಲ ಬಾರಿಗೆ 2025ರಿಂದ ಲೋಕಪಾಲ್ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಮೊಟ್ಟ ಮೊದಲ ಡೇಟ್ ಅಂದರೆ ನಿಮಗೆ ಕೇಳಿರ್ತಾರೆ. ಯಾಕಂದರೆ ಮೊಟ್ಟ ಮೊದಲ ಅಂತ ಬಂದು ಅಂದರೆ ನಿಮಗೆ ಕೇಳ್ತಾನೆ ಮ್ಯಾಕ್ಸಿಮಮ್ 99% ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಪೆಷಲಿ ಲೋಕಪಾಲ್ ಡೇ ಯಾವಾಗಂದರೆ ಈ ಜನವರಿ 16 ಅನ್ನೋದನ್ನು. ಇದು ಯಾವಾಗ ತೀರ್ಮಾನ ಮಾಡಿದ್ರು ಅಂದರೆ 2024 ಮಾರ್ಚಲ್ಲಿ ತೀರ್ಮಾನ ಮಾಡಿದರು. ಜನವರಿ 16ರನ್ನ ಲೋಕಪಾಲ್ ದಿನವನ್ನಾಗಿ ಆಚರಣೆ ಮಾಡೋಣ ಮುಂದಿನ ವರ್ಷ ಅಂತ ಸರಿನಾ. ಅದು ಕೂಡ ನಿಮಗೆ ಕೇಳ್ಬೋದು ಯಾವಾಗ ತೀರ್ಮಾನ ಮಾಡಿದ್ರು ಅಂತ. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಪರಿಶಿಷ್ಟ ಪಂಗಡಗಳ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಅತಿ ಹೆಚ್ಚು ನಿಮಗೆ ಈ ಲಿಂಗಾನುಪಾತ ಹೊಂದಿರತಕ್ಕಂತಹ ರಾಜ್ಯ ಕೇಳಿಲ್ಲ. ಅತಿ ಹೆಚ್ಚು ಈ STಯಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಯಾವೊಂದು ರಾಜ್ಯ ಹೊಂದಿದೆ ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಈ ಗೋವಾ ರಾಜ್ಯದಲ್ಲಿ ಈ 1000 ಪುರುಷರಿಗೆ 1046 ಪರಿಶಿಷ್ಟ ಪಂಗಡದ ಮಹಿಳೆಯರಿದ್ದಾರೆ. ಎಲ್ಲಿ? ಗೋವಾ ರಾಜ್ಯದಲ್ಲಿ. ಮತ್ತು ಇದು ಸರ್ ಅತಿ ಹೆಚ್ಚು ಲಿಂಗಾನುಪಾತ ಕೇರಳ ಹೊಡೆದು ಬಿಡ್ತೀನಿ, ಅಲ್ಲ, ಗೋವಾ ಆಗಿದೆ ಇದು ನೋಡಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡಗಳ ಲಿಂಗಾನುಪಾತ ಎಷ್ಟು ಕಂಡುಬರುತ್ತೆ ಅಂದರೆ 984 ಕಂಡುಬರುತ್ತೆ. ಎಷ್ಟಕ್ಕೆ? 1000 ಪುರುಷರಿಗೆ. ಹಾಗೆ ಮಿಜೋರಾಮಲ್ಲಿ ಎಷ್ಟು ಕಂಡುಬರುತ್ತೆ ಅಂತ ನೋಡೋದಾದರೆ 1000 ಪುರುಷರಿಗೆ 976 ಮಹಿಳೆಯರು ಕಂಡುಬರ್ತಾರೆ. ಎಲ್ಲಿ? ಈ ಮಿಜೋರಾಮಲ್ಲಿ. ಯಾರು? ST ಸರಿನಾ. ಈ ಶೆಡ್ಯೂಲ್ಡ್ ಟ್ರೈಬ್ ಅಂತ ನಾವೇ ಹೇಳ್ತೀವಲ್ವಾ, ಆ ಮಹಿಳೆಯರ ಒಂದು ಲಿಂಗಾನುಪಾತವನ್ನು ಕೇಳಿದ್ದಾನೆ. ಆ ಒಂದು ಜನರ ಒಂದು ಲಿಂಗಾನುಪಾತವನ್ನು ಕೇಳಿದ್ದಾನೆ. ನೆನಪಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಒತ್ತಡದ ಆಯಾಮದ ಸೂತ್ರವೇನು ಅಂತ ಕೇಳಿದ್ದಾನೆ. ಈ ಒತ್ತಡದ ಆಯಾಮದ ಸೂತ್ರ ಏನಾಗಿದೆ ಅಂತ ನೋಡೋದಾದರೆ ಈ M1 L-1 ಮತ್ತು T-2 ಇದು ಆಗಿದೆ ಸರಿನಾ. ಈ ಉತ್ತರ ಏನಿದೆ ಅಲ್ವಾ, ಈ ಒಂದು ಸೂತ್ರ ಏನಿದೆ ಅಲ್ವಾ, ಈ ಒಂದು ಸೂತ್ರವಾಗಿದೆ. ಇದು ಎದರಿಂದ ಬರ್ತದೆ ಅಂದರೆ ಈ FP =
ಈ ಪ್ರೆಷರ್ ಈಕ್ವಲ್ಸ್ ಫೋರ್ಸ್ ಬೈ ಏರಿಯಾ ಅನ್ನುವ ಈ ಒಂದು ಫಾರ್ಮುಲಾದಿಂದ ಇದು ಉತ್ಪತ್ತಿ ಆಗ್ತದೆ. ಯಾವುದು? ಈ ಒಂದು ಫಾರ್ಮುಲಾ. ಸರಿನಾ? ಇದು ಗೊತ್ತಿರೋ ನಿಮಗೆ ಕೇಳ್ಬೋದು. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC June 16 ಫಸ್ಟ್ ಶಿಫ್ಟ್ನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.